ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಮ್ಮುಖದಲ್ಲಿ ಸ್ವಲ್ಪ ಸಮಯ ಎದ್ದು ನಿಂತು ಪ್ರಾರ್ಥನೆ ಮಾಡುವ. ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 10 ವಾಕ್ಯ ದಯಮಾಡಿ ತೆರೆದು ಎಲ್ಲರೂ ಓದಬೇಕಾಗಿ ಕೇಳ್ಕೊಳ್ತಾನೆ. ಪ್ರತಿಯೊಬ್ಬರು ಬೈಬಲ್ ತಂದವರು, ಬೈಬಲ್ ತರದವರು ಎಲ್ಲರೂ ಓದಬೇಕು. ಎಫೆಸ 2 1ರಿಂದ 10. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂರಿಸಿದ್ದಾನೆ. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ. ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಹಾಲೆಲೂಯ. ಪ್ರಾರ್ಥನೆಯೊಂದಿಗೆ ಈ ವಾಕ್ಯಗಳನ್ನು ಧ್ಯಾನಿಸುವ. ಅದಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಸಮಯ ಅನ್ಯ ಭಾಷೆಯಲ್ಲಿ ದೇವರನ್ನು ಆರಾಧಿಸುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತುತಿ, ಸ್ತೋತ್ರ, ಘನತೆ, ಮಾನ, ಮಹಿಮೆ ನಾವು ಸಲ್ಲಿಸುತ್ತಿದ್ದೇವೆ ರಾಜ್ಯ. ಕೂಡಿ ಬಂದಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಆನ್ಲೈನಲ್ಲಿ ವೀಕ್ಷಿಸುತ್ತಿರುವಂಥ ಎಲ್ಲ ದೇವಜನರಿಗಾಗಿ ಸ್ತೋತ್ರಪ್ಪ. ಪ್ರತಿಯೊಬ್ಬರನ್ನು ಹೆಸರಾಗಿ ಅನುಗ್ರಹಿಸಬೇಕೆಂಬುದ ಕರ್ತನೆ ಕೇಳ್ಕೊಡ್ತಾ ಇದ್ದೇನಪ್ಪ. ಇವತ್ತಿನ ದಿನದಲ್ಲಿ ಯಾವ ವಿಷಯದಲ್ಲಿ ಯಾವ ಭಾಗದಲ್ಲಿ ಬಿಡುಗಡೆಗೋಸ್ಕರ ಎದುರು ನೋಡ್ತಾ ಇದ್ದರು, ಆ ಭಾಗದಲ್ಲಿ ಅವರಿಗೆ ಬೇಕಾದ ಬಿಡುಗಡೆಯನ್ನು ನೀನು ಅನುಗ್ರಹಿಸಬೇಕಾಗಿ ಕರ್ತನೆ ಕೇಳಿಕೊಡ್ತಾ ಇದ್ದೇನೆ ಸ್ವಾಮಿ. ನೀನು ಹತ್ತಿರದಲ್ಲಿದ್ದರು ದೂರದಲ್ಲಿದ್ದರು ದೇವರಾಗಿರುವುದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ಮಾನ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇವೆ ರಾಜ್ಯ. ಒಂದು ದೈವಿಕವಾದ ಸೌಖ್ಯವನ್ನು ಒಬ್ಬೊಬ್ಬರಿಗೆ ಅನುಗ್ರಹಿಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಡ್ತಾ ಇದ್ದೇನೆ. ದುರಾತ್ಮ ಪೀಡನೆಯಲ್ಲಿ ಯಾರಿದ್ರೆ ಅವರಿಗೆ ದುರಾತ್ಮ ಪೀಡನೆಯಿಂದ ಪರಿಪೂರ್ಣ ಬಿಡುಗಡೆ ಕೊಡು ಸ್ವಾಮಿ. ಮಾಟ ಮಂತ್ರದ ಎಲ್ಲ ಶಕ್ತಿಗಳಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಎದುರು ನೋಡುತ್ತಾ ಪ್ರತಿಯೊಬ್ಬರಿಗೂ ಅನುಗ್ರಹಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಡ್ತಾ ಇದ್ದೇನೆಪ್ಪ. ಆರ್ಥಿಕವಾದ ಸಮಸ್ಯೆಯಲ್ಲಿರುವವರಿಗೆ ಆರ್ಥಿಕ ಸಮಸ್ಯೆಗಳಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಕರ್ತನೆ ಅನುಗ್ರಹಿಸಬೇಕೆಂಬುದಾಗಿ ಕರ್ತನೆ ಕೇಳ್ಕೋತಾನೆ. ಪ್ರತಿಯೊಬ್ಬರಿಗೂ ದೈವಿಕವಾದ ಸಮಾಧಾನವನ್ನು ಅನುಗ್ರಹಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ನಾವು ಕೇಳ್ಕೊಡ್ತಾ ಇದ್ದೇವಪ್ಪ. ಅದು ಮಾತ್ರವಲ್ಲದೆ ಈ ಸ್ಥಳದಲ್ಲಿ ಬಲವಾದ
ನಿನ್ನ ಸಾನ್ನಿಧ್ಯ ಇರುವುದಕ್ಕೆ ಸ್ತೋತ್ರ. ಇಲ್ಲಿ ಅಂತರಿಕ್ಷ ಮಂಡಲದಲ್ಲಿ ಅಪ್ಪ ನಿನ್ನ ಒಂದು ದೂತರ ಸೇವೆಯನ್ನು ಯೇಸುವಿನ ನಾಮದಲ್ಲಿ ನಾವು ರಿಲೀಸ್ ಮಾಡ್ತಾ ಬಿಡುಗಡೆ ಮಾಡ್ತಾ ಇದ್ದೇವೆ ಸ್ವಾಮಿ. ಕೂಡಿ ಬಂದ ಪ್ರತಿಯೊಬ್ಬರನ್ನು ಅನುಗ್ರಹಿಸು. ಜೀವವುಳ್ಳ ವಾಕ್ಯದ ಮೂಲಕ ನಿಂತ ನಮ್ಮೆಲ್ಲರ ಜೊತೆಯಲ್ಲಿ ಕರ್ತನೆ ಮಾತನಾಡಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾ ಇದ್ದೇವೆ ಸ್ವಾಮಿ. ನಮ್ಮನ್ನೇ ತಗ್ಗಿಸಿ ಕೈಗೊಪ್ಪಿಸಿಕೊಡ್ತೇವೆ. ಈ ಒಂದು ವಾಕ್ಯಕ್ಕೆ ವಿರೋಧವಾಗಿ, ವಾಕ್ಯದ ಸೇವೆಗೆ ವಿರೋಧವಾಗಿ ಓಡುವಂತ ಎಲ್ಲ ಅಂಧಕಾರ ಶಕ್ತಿಯ ಬಲಗಳನ್ನು ಯೇಸುವಿನ ಹೆಸರಿನಲ್ಲಿ ಬಂಧಿಸ್ತಾ ಇದ್ದೇವಪ್ಪ. ರಿಮಕ ಶಕರ ಬಲವ ರೋಕೋರ್ದರಿ ಅಂದಲಿ ಲಿಬ್ರೇಕೆ ಸೆಕೆರಿ ಅಂದಲ್ಬ ಕರ್ತನೆ ಕಾರ್ಯ ಮಾಡ್ತಿರೋದಕ್ಕೆ ಸ್ತೋತ್ರ. ಮಹಿಮೆ ನಿಗಸಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೇಲೆ 3 ಸಲ ಕರಗಳೆತ್ತಿ ಯೇಸುವೇ ಎಂಬುದಾಗಿ ಕೂಗಿ ನೋಡುವ ಜೋರಾಗಿ. ಆಮೇಲೆ ಈ ಹೆಸರು ಮಾತ್ರ ನಮ್ಮ ಜೀವಿತಕ್ಕೆ ಬಿಡುಗಡೆ ತರುವಂಥದ್ದಾಗಿದೆ. ಹೆಸರು ಮಾತ್ರ, ಈ ಹೆಸರು ಮಾತ್ರ ನಮ್ಮನ್ನು ಉದ್ಧಾರ ಮಾಡುವಂಥ ಹೆಸರಾಗಿದೆ. ಈ ಹೆಸರು ಮಾತ್ರ ನಾವು ಉನ್ನತ ಅನುಭವಕ್ಕೆ ನಡೆಸುವಂಥ ಹೆಸರಾಗಿದೆ. ಹಲ್ಲೆಲೂಯಾ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 10 ವಾಕ್ಯ ಓದಿದ್ದೇವೆ. ಕಳೆದ ವಾರದಲ್ಲಿ ಕೂಡ ಓದಿದ್ದೇವೆ. ಕಳೆದ ವಾರ 1ನೇ ವಾಕ್ಯ ನಾವು ಧ್ಯಾನ ಮಾಡಿದ್ದೇವೆ. ಎಷ್ಟು ನೆನಪಿದೆ? ಕಳೆದ ವಾರದಲ್ಲಿ 1ನೇ ವಚನವನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತಿನ ದಿನದಲ್ಲಿ 2ನೇ ವಾಕ್ಯದಿಂದ ಓದ್ತೇವೆ. ಆದರೆ 1ನೇ ವಾಕ್ಯದಿಂದ ಓದಿ 1 ಮತ್ತು 2 ವಾಕ್ಯನು ಓದಿ. 1 ಮತ್ತು 2 ವಾಕ್ಯ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಹಲ್ಲೆಲೂಯಾ. ನೋಡಿ, ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡುವ 1ನೇ ವಾಕ್ಯ, ಆತನು ಪಾಪ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದಂಥ ನಿಮ್ಮನ್ನು ಏನು ಮಾಡಿದ ಸಹ ಬದುಕಿಸಿದನೆಂಬುದಾಗಿ ಆ ವಾಕ್ಯ ಭಾಗವನ್ನು ಕಳೆದ ವಾರ ಧ್ಯಾನ ಮಾಡಿದೆವು. ಇವತ್ತು 2ನೇ ವಾಕ್ಯಕ್ಕೆ ಬರುವಾಗ 2ನೇ ವಾಕ್ಯ ಹೇಳ್ತದೆ, ಪೂರ್ವದಲ್ಲಿ ಏನಂತ ವಾಕ್ಯ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಮೊದಲದಾಗಿ 2 ವಿಷಯದಲ್ಲಿ ಇಂಪಾರ್ಟೆಂಟ್ 2 ವಿಷಯ 2ನೇ ವಾಕ್ಯದಲ್ಲಿ ಹೇಳ್ತಾ ಉಂಟು. 1ನೇದಾಗಿ ನೀವು ಪೂರ್ವದಲ್ಲಿ ಅಂದ್ರೆ ಅರ್ಥ ಏನು? ರಕ್ಷಣೆ ಹೊಂದಕ್ಕೆ ಮುಂಚೆ, ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಮುಂಚಿನ ಸಮಯದ ಕುರಿತಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಪೂರ್ವದಲ್ಲಿ ಅಂದ್ರೆ ಯಾವಾಗ? ರಕ್ಷಣೆ ಹೊಂದಕ್ಕೆ ಮುಂಚಿನ ಸಮಯದ ಕುರಿತಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಹಲ್ಲೆಲೂಯಾ. ಈ ಲೋಕದ ಆಚಾರ ಏನಾಗಿದೆ? ಪಾಪ ಮತ್ತು ಅಪರಾಧಗಳನ್ನು ನಡೆಸುವಂಥದ್ದು. ಎಷ್ಟು ಅರ್ಥ ಆಗ್ತಾ ಇದೆ? ಅಂದ್ರೆ ರಕ್ಷಣೆ ಹೊಂದಕ್ಕೆ ಮುಂಚೆ ನಾವು ಕೂಡ ಪಾಪ ಅಂದ್ರೆ ಅರ್ಥ ಏನು? ಪಾಪ ಅಂದ್ರೆ ಗುರಿ ತಪ್ಪುವಂಥದ್ದು. ಪಾಪ ಅಂದ್ರೆ ಏನು? ಗುರಿ ತಪ್ಪುವಂಥದ್ದು. ಅಪರಾಧ ಎಂದರೇನು? ದಾರಿ ತಪ್ಪಿಸುವಂಥದ್ದು. ಎಲ್ಲ ರೆಡಿ? ಪಾಪ ಎಂದರೆ ಗುರಿ ತಪ್ಪಿಸುವಂಥದ್ದು, ಗುರಿ ತಪ್ಪುವಂಥದ್ದು. ಅಪರಾಧ ಎಂದರೆ ದಾರಿ ತಪ್ಪಿಸುವಂಥದ್ದು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಪಾಪ ಎಂದರೆ ಮಾಡಬೇಕಾದದನ್ನು ಮಾಡದೆ ಇರುವಂಥದ್ದು. ಅಪರಾಧ ಎಂದರೆ ಮಾಡಬಾರದನ್ನು ಮಾಡುವಂಥದ್ದು. ಎಲ್ಲ ರೆಡಿ? ಪಾಪ ಎಂದರೆ ಮಾಡಬೇಕಾದದನ್ನು ಮಾಡದೆ ಇರುವಂಥದ್ದು. ಅಪರಾಧ ಎಂದರೆ ಮಾಡಬಾರದನ್ನು ಮಾಡುವಂಥದ್ದು. ಅರ್ಥ ಆಗ್ತಾ ಇದೆಯಾ? 1 ಯೋಹನ್ನ 3ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಬುಕ್ ಆಫ್ 1 John chapter 3 verse 4. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಏನ್ ಮಾಡ್ತಾನೆ? ಪಾಪ ಮಾಡುವಂತ ಪ್ರತಿಯೊಬ್ಬನು ಏನ್ ಮಾಡ್ತಾನೆ? ಅಧರ್ಮ ಮಾಡ್ತಾನೆ. ಪಾಪವು ಅಧರ್ಮವೇ. ಪಾಪ ಅಂದ್ರೆ ಏನು? ಅಧರ್ಮ. ಪಾಪ ಅಂದ್ರೆ ಏನು? ಅಧರ್ಮ. ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದೇ ಪಾಪವಾಗಿದೆ. ಅದೇ ಪತ್ರಿಕೆಯಲ್ಲಿ 1 ಯೋಹನ್ನ 5:17 ಓದಿ. 1 John chapter 5:17.
ನೀತಿಗೆ ವಿರುದ್ಧವಾದದೆಲ್ಲ ನೀತಿಗೆ ವಿರುದ್ಧವಾಗಿದ್ದದೆಲ್ಲ ಪಾಪವಾಗಿದೆ. ಪಾಪವಾಗಿದೆ. ಆದರೂ ಹಾ, ಮರಣಕರವಲ್ಲದ ಸಾಕು. ನೋಡಿ, ನೀತಿಗೆ ವಿರುದ್ಧವಾದದೆಲ್ಲ ಏನಾಗಿದೆ? ಪಾಪವಾಗಿದೆ ಎಂಬುದಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದ್ರೆ ಲೋಕದಲ್ಲಿ ನಾವು ರಕ್ಷಣೆ ಹೊಂದಕ್ಕೆ ಮುಂಚೆ ನಾವು ಜೀವಿಸುತ್ತಿರುವಾಗ ಈ ಲೋಕದ ಆಚಾರಕ್ಕೆ ಅನುಸಾರವಾಗಿ ನಾವು ಜೀವನ ಮಾಡ್ತಿದ್ದೆವು. ಒಂದೇ ಮಾತ್ರ ಹೇಳಬೇಕಾದ್ರೆ, ಈ ಲೋಕದ ಜನರು ಜೀವಿಸುವ ಪ್ರಕಾರ, ಈ ಲೋಕದ ಜನರು ನಡೆಯುವ ಪ್ರಕಾರ ನಾವು ನಡೀತಾ ಇದ್ದೆವು, ಜೀವಿಸುತ್ತಾ ಇದ್ದೆವು. ಲೋಕವನ್ನು ಏನ್ ಮಾಡ್ತಿದ್ದೇವೆ? ನಾವು ಅನುಸರಿಸುತ್ತಾ ಇದ್ದೆವು. ಹಲ್ಲೆಲೂಯಾ. ಅಂದ್ರೆ ಒಂದೇ ಮಾತ್ರ ಹೇಳ್ಬೇಕಾದ್ರೆ, ಪಾಪ, ಸುಳ್ಳು, ವಂಚನೆ, ಮೋಸ ಇವೆಲ್ಲವೂ ನಮಗೆ ಪಾಪ ಅಂತ ಅನಿಸ್ತಾ ಇರಲಿಲ್ಲ. ಯಾವಾಗ ನಿಮ್ಗೆ ಪಾಪದ ಕುರಿತಾಗಿ ಅರಿವುಂಟಾಯಿತು, ಪವಿತ್ರಾತ್ಮ, ಹಾಗಿದ್ರೆ ಯೋಹನ್ನನ ಸುವಾರ್ತೆ 16:8 ವಾಕ್ಯ ಹೇಳ್ತದೆ, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 16:8 ಹೇಳ್ತದೆ, ಪವಿತ್ರಾತ್ಮನು ಬಂದು, ಆತನು ಬಂದು ಲೋಕಕ್ಕೆ ಪಾಪ, ನೀತಿ ಮತ್ತು ನ್ಯಾಯ ತೀರ್ಪು ಇವುಗಳ ಕುರಿತಾಗಿ ಅರಿವನ್ನು ಉಂಟು ಮಾಡುವನು. ಹಲ್ಲೆಲೂಯಾ. ಪವಿತ್ರಾತ್ಮನ ಏನ್ ಮಾಡಿದ? ಪಾಪದ ಕುರಿತಾಗಿರುವ ಅರಿವನ್ನು ನಮಗೆ ಕೊಟ್ಟ. ಇಲ್ಲಾದ್ರೆ ಮನಸಾಕ್ಷಿ ಸತ್ತು ಹೋಗಿತ್ತು. ನಮ್ದು ಮನಸಾಕ್ಷಿ ಸತ್ತು ಹೋಗಿತ್ತು. ನಮಗೆ ಸುಳ್ಳು ಹೇಳಿದ್ರು ತಪ್ಪಂತ ನಮಗೆ ಅನ್ನಿಸ್ತಾ ಇರಲಿಲ್ಲ, ಮೋಸ ಮಾಡಿದ್ರು ಅದು ತಪ್ಪಂತ ಅನ್ನಿಸ್ತಾ ಇರಲಿಲ್ಲ. ಯಾಕಂದ್ರೆ ಲೋಕದಲ್ಲಿ ಅದೇ ರೀತಿಯಲ್ಲಿ ನಡೀತಾ ಇತ್ತು. ಹಲ್ಲೆಲೂಯಾ. ಒಂದು ವಾಕ್ಯ ಓದಿ, ತೀತನ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯದಿಂದ 8 ವಾಕ್ಯ. ಬುಕ್ ಆಫ್ ಟೈಟಸ್ ಚಾಪ್ಟರ್ 3:3-8. ನಾವು ಸಹ ಓದಿ, ನಾವು ಸಹ ಮೊದಲಂದ್ರೆ ಯಾವಾಗ? ಕ್ರಿಸ್ತನನ್ನು ಸೇರಕ್ಕೆ ಮುಂಚೆ, ಕ್ರಿಸ್ತನಲ್ಲಿ ಬರಕ್ಕೆ ಮುಂಚೆ, ರಕ್ಷಣೆ ಹೊಂದಕ್ಕೆ ಮುಂಚೆ ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು. ಅವಿಧೇಯರಂದ್ರೆ ಅರ್ಥ ಏನು? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವಂಥದ್ದು. ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಾಗೆ ಮಾಡುವವರು ಆಗಿದ್ದೆವು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಪುನರ್ಜನ್ಮವನ್ನು ಸೂಚಿಸುವಂತ ಸ್ನಾನ ಯಾವುದು? ನೀರಲ್ಲಿ ತೆಗೆದುಕೊಳ್ಳುವಂತ ದೀಕ್ಷಾ ಸ್ನಾನವಾಗಿದೆ. ಅದು ಪುನರ್ಜನ್ಮವನ್ನು ಸೂಚಿಸುವಂತ ಸ್ಥಾನವಾಗಿದೆ. ಪವಿತ್ರಾತ್ಮನು ನಮ್ಮನ್ನು ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಎಲ್ಲಾ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಮುಂಚೆ ನಾವು ಅವಿವೇಕಿಗಳಾಗಿದ್ದೆವು, ಮೋಸಗಾರರಾಗಿದ್ದೆವು, ಹೊಟ್ಟೆಕಿಚ್ಚು ಹಗೆತನಗಳಲ್ಲಿ ನಾವು ಜೀವನ ಮಾಡ್ತಾ ಇದ್ದೆವು. ಯಾಕೆ? ಈ ಲೋಕಾಚಾರಕ್ಕೆ ಅನುಸಾರವಾಗಿ ನಮ್ಮದು ಜೀವಿತ ಇತ್ತು. ಅದನ್ನೇ ಪೌಲನು ಇಲ್ಲಿ ಹೇಳ್ತಾ ಇರುವಂತದ್ದು. ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಇನ್ನೊಂದು ವಾಕ್ಯ ಓದಿ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 17, 18, 19. ಬುಕ್ ಆಫ್ ಎಫೆಸಿಯನ್ ಚಾಪ್ಟರ್ 4, 17, 18, 19. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಏನ್ ಮಾಡ್ಬೇಕು ನಾವು? ಹಲ್ಲೆಲೂಯಾ. ಅವರು ಹೇಗೆ, ಲೋಕದವರು ಹೇಗೆ ಜೀವಿಸ್ತಾ ಇದ್ದಾರೆ, ಲೋಕದವರು ಹೇಗೆ ನಡ್ಕೊಳ್ತಾ ಇದ್ದಾರೆ, ಅದರ ಪ್ರಕಾರ ನಾವು ಜೀವಿಸಬಾರದು. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಪೂರ್ವದಲ್ಲಿ ನಾವು ಮಾಡ್ತಾ ಇದ್ದೆವು, ಪೂರ್ವದಲ್ಲಿ ಜೀವನ ಮಾಡ್ತಾ ಇದ್ದೆವು. ಅವಾಗ ಪಾಪ ಅಂದ್ರೆ ಏನಂತ ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಇನ್ನೊಂದು ವಾಕ್ಯ ಅಲ್ಲಿಂದ ಪುನಃ ಅಲ್ಲಿ ಬರ್ತೇವೆ ನಾವು. ಗಲಾತ್ಯ 4,
8ರಿಂದ 11 ವಾಕ್ಯ ಓದು. 8ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪೂರ್ವದಲ್ಲಿ ದೇವರಲ್ಲದವುಗಳಿಗೆ ನೀವು ಅಧೀನರಾಗಿದ್ದೀರಿ. ಓದಿ. ಪೂರ್ವ ಕಾಲದಲ್ಲಿ ನೀವು, ಪೂರ್ವ ಕಾಲ ಅಂದ್ರೆ ಯಾವ ಕಾಲ? ಕ್ರಿಸ್ತನಲ್ಲಿ ಸೇರಕ್ಕೆ ಮುಂಚಿನ ಕಾಲ, ರಕ್ಷಣೆ ಹೊಂದಕ್ಕೆ ಮುಂಚಿನ ಕಾಲ. ಆ ಪೂರ್ವದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ, ದೇವರ ಜ್ಞಾನ ನಮಗೆ ಇರಲಿಲ್ಲ. ಹಲಲಿಯ ಪೂರ್ವದಲ್ಲಿ ದೇವರ ಕುರಿತಾಗಿರುವ ಜ್ಞಾನ, ಸತ್ಯ ದೇವರು ಯಾರು, ಆತ್ಮಸ್ವರೂಪ ದೇವರು ಯಾರು, ರಕ್ಷಣೆ ಕೊಡುವಂತ ದೇವರು ಯಾರು, ನಿತ್ಯ ಜೀವ ಕೊಡುವಂತ ದೇವರು ಯಾರು, ನಮಗೆ ದೇವರ ಕುರಿತಾಗಿರುವ ಜ್ಞಾನ ನಮಗಿರಲಿಲ್ಲ. ಹಲಲಿಯ ಮುಂದೆ ಓದಿ. ದೇವರಲ್ಲದವುಗಳಿಗೆ ಅಧೀನರಾಗಿ, ಯಾವುದಕ್ಕೆ ಅಧೀನರಾಗಿದ್ದೇವೆ ನಾವು? ದೇವರು ಅಲ್ಲದವುಗಳಿಗೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಧೀನರಾಗಿದ್ದೆವು. ಎಷ್ಟು ಅರ್ಥ ಆಗ್ತಾ ಇದೆ? ನಮ್ಮ ನಡೆಸುವಂಥದ್ದು ಯಾವುದು? ಇನ್ನೊಂದು ಭಾಗ 2ನೇ ವಾಕ್ಯ ಎಫೆಸ 2:2 ಬರ್ತದೆ. ಅದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಇನ್ನೊಂದು ಶಕ್ತಿ, ಆ ದುರಾತ್ಮ ನಮ್ಮ ನಡೆಸ್ತಾ ಇತ್ತು. ದೇವರಲ್ಲದವುಗಳಿಗೆ ನಾವೇನಾಗಿದ್ದೆವು? ಅಧೀನರಾಗಿದ್ದೆವು. ಹಲ್ಲೆಲೂಯಾ. ಯಾಕೆ? ಸತ್ಯವನ್ನು ನಂಬ್ತಾ ಇರಲಿಲ್ಲ, ಸತ್ಯದ ಕುರಿತಾಗಿ ತಿಳುವಳಿಕೆ ನಮಗಿರಲಿಲ್ಲ. 2 ಥೆಸಲೋನಿಕ 1:10 ವಾಕ್ಯ ಓದಿ. 2 ಥೆಸಲೋನಿಕ ಚಾಪ್ಟರ್ 1-2. ಇಲ್ಲಿಗೆ ತಿರುಗಿ ಬರುವ ನಾವು ಗಲಾತ್ಯಕ್ಕೆ. 2 ಥೆಸಲೋನಿಕ ಚಾಪ್ಟರ್ 1:10 ವರ್ಸ್. ಆ ದಿನಗಳಲ್ಲಿ ಆತನು ತನ್ನ ಪವಿತ್ರ 2:10 2 ಥೆಸಲೋನಿಕ 2:10. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ. ಯಾವುದರ ಮೇಲೆ ಪ್ರೀತಿಯನ್ನಿಡದ ಕಾರಣ? ಸತ್ಯ ಅಂದ್ರೆ ಯಾವುದು? ಯೋಹನ್ನನ ಸುವಾರ್ತೆ 17:17, ಜಾನ್ 17:17 ಹೇಳ್ತದೆ, ದೇವರ ವಾಕ್ಯವೇ ಸತ್ಯ. ಎಲ್ಲ ರೆಡಿ? ದೇವರ ವಾಕ್ಯವೇ ಸತ್ಯ. ಈ ಸತ್ಯವೇ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ಹಲ್ಲೆಲೂಯಾ. ಈ ಸತ್ಯ ಏನ್ ಮಾಡ್ತದೆ ನಮ್ಮನ್ನು? ಯೋಹನ್ನ 8:32 ಹೇಳ್ತದೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಓದಿ, ಕಂಟಿನ್ಯೂ. ಸತ್ಯದ ಮೇಲೆ ಪ್ರೀತಿಯನ್ನು ಹಿಡಿದ ಕಾರಣ ಯಾಕೆ ರಕ್ಷಣೆ ಹೊಂದದ್ ನಾಶವಾಗ್ತಾರೆ? ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣ ರಕ್ಷಣೆ ಹೊಂದಿ ನಾಶವಾಗ್ತಾರೆ ಅವರು. ಹಲ್ಲೆಲೂಯಾ. ಓಕೆ, ತಿರುಗಿ ಗಲಾತ್ಯಕ್ಕೆ ಬನ್ನಿ. ಗಲಾತ್ಯ 4:9. ಈಗಲಾದರೂ ನೀವು ದೇವರನ್ನು ತಿಳ್ಕೊಂಡಿದ್ದೀರಿ. ಎಷ್ಟು ಜನ ದೇವರನ್ನು ತಿಳ್ಕೊಂಡಿದ್ದೀರಿ ಈಗ? ಹಲ್ಲೆಲೂಯಾ. ಒಂದು ಸಮಯದಲ್ಲಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೆವು ನಾವು, ನಮಗೆ ಗೊತ್ತಿರಲಿಲ್ಲ. ಹಲ್ಲೆಲೂಯಾ. ದೇವರಲ್ಲದವುಗಳು ನಮ್ಮ ನಡೆಸ್ತಾ ಇದ್ದವು, ಉಪದ್ರವಿಸ್ತಾ ಇದ್ದವು. ಅಲ್ಲ, ಗೊತ್ತಿಲ್ಲದೆ ದೇವರಲ್ಲದವುಗಳಿಗೆ ನಾವು ಅಧೀನರಾಗಿದ್ದು ಮಾತ್ರ ಅವುಗಳನ್ನು ಆರಾಧಿಸ್ತಾ ಇದ್ದೆವು. ಕಳೆದ ವಾರದಲ್ಲಿ ಅದರ ಕುರಿತಾಗಿ ಸಂಕ್ಷಿಪ್ತವಾಗಿ ನಾವು ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯಾ. ಅದು ಈಗಲ್ಲ, ಅದೀಗ ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್. ಕ್ರಿಸ್ತನಲ್ಲಿ ಬಂದ ನಂತರದ ಅನುಭವ, ರಕ್ಷಣೆ ಹೊಂದಿದ ನಂತರ. ಈಗಲ್ಲ ಅದು ನೀವು ದೇವರನ್ನು ತಿಳ್ಕೊಂಡು, ಎಷ್ಟು ಜನ ದೇವರನ್ನು ತಿಳ್ಕೊಂಡಿದ್ದೀರಿ? ಇಲ್ಲಿದ್ದವರಲ್ಲಿ ಎಲ್ಲ ತಿಳ್ಕೊಂಡಿದ್ದೀರಾ? ಈಗ ನೀವು ದೇವರನ್ನು ಸರಿಯಾಗಿ ಹೇಳಬೇಕಾದ್ರೆ ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾನೆ. ಎಲ್ಲ ರೆಡಿ? ಬದಲು ಕೈ ಕೊಟ್ಟು, ನಾನು ದೇವರನ್ನು ತಿಳ್ಕೊಂಡಿದ್ದೇನೆ, ದೇವರು ನನ್ನನ್ನು ತಿಳ್ಕೊಂಡಿದ್ದಾನೆ. 2-3 ಸಲ ಹೇಳಿ. ಈಗ ದೇವರು ನನ್ನನ್ನು ತಿಳ್ಕೊಂಡಿದ್ದಾನೆ, ನಾನು ದೇವರನ್ನು ತಿಳ್ಕೊಂಡಿದ್ದೇನೆ. ಹಲ್ಲೆಲೂಯಾ. ಒಂದು ರೀತಿಯಲ್ಲಿ ಬಗ್ಗೆ ಪರಸ್ಪರ ಪರಿಚಯ ನಮಗಾಗಿದೆ. ಹಲ್ಲೆಲೂಯಾ. ದೇವರ ಕುರಿತಾದ ಪರಿಚಯ ನಾವು ಮಾಡಿಕೊಂಡಿದ್ದೇವೆ. ಹಲ್ಲೆಲೂಯಾ. ಓಕೆ, ಮುಂದೆ ಹೋಗಿ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು. ಕೆಲಸಕ್ಕೆ ಬಾರದ ಒಂದು ದರಿದ್ರ ಬಾಲಬೋಧೆ. ಈ ಲೋಕದಲ್ಲಿ ಆಚಾರದಲ್ಲಿ ಇರುವಂತ ಮಾತುಗಳು, ಸಂಪ್ರದಾಯಗಳು, ಹಳೆಯ ಕಾಲದಿಂದ ಬಂದಂಥವುಗಳು. ಎಷ್ಟೋ ಜನ ವಿಶ್ವಾಸಿಗಳು ರಕ್ಷಣೆ ಹೊಂದಿದ ನಂತರವೂ ಕೂಡ ಪರಿಪೂರ್ಣವಾಗಿ ಲೋಕದಿಂದ ಬೇರ್ಪಟ್ಟಿರುವುದಿಲ್ಲ. ಹಲ್ಲೆಲೂಯಾ. ನೋಡಿ, ಬಿಳಾಮನು ಇಸ್ರೇಲ್ ಜನಾಂಗವನ್ನು ಬೆಟ್ಟದ ಶಿಖರ ನೋಡಿದಾಗ ಒಂದು ಮಾತನ್ನು ಹೇಳ್ತಾನೆ. ಏನು ಗೊತ್ತುಂಟ?
9 ವಾಕ್ಯ ಓದಿ. ಅರಣ್ಯಕಾಂಡ ನಂಬರ್ಸ್ 23:9. ಅರಣ್ಯಕಾಂಡ 23:9. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳ ಎಲ್ಲರಡಿ ಆ ಜನಾಂಗವು ತಾನು ಇತರ ಜನಾಂಗಗಳಂತೆ ಅಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಅಲ್ಲಲ್ಲೂಯ್ಯ. ಎಷ್ಟೋ ಜನರು ರಕ್ಷಣೆ ಹೊಂದಿದ ಸತ್ಯದ ಒಂದು ತಿಳ್ಕೊಂಡ ಮೇಲೂ ಏನ್ ಮಾಡ್ತಾರೆ? ಅವರನ್ನು ಸಂತೋಷಪಡಿಸುವುದಕ್ಕಾಗಿ, ಇವರನ್ನು ಸಂತೋಷಪಡಿಸುವುದಕ್ಕಾಗಿ ಮತ್ತು ಕೂಡ ಲೋಕದ ಸಂಗತಿಗಳಲ್ಲಿ, ಕೆಲವೊಂದು ಸಾಂಪ್ರದಾಯಿಕ ಸಂಗತಿಗಳಲ್ಲಿ ಅವರು ಕೂಡ ಮಿಂಗಲಾಗುವುದು ನಾವು ನೋಡ್ತೇವೆ. ಅರ್ಥ ಆಗ್ತಾ ಇದೆಯಾ? ಕೆಲವೊಂದು ಅವರಿಂದ ಬೇರ್ಪಟ್ಟು ಹೋಗಿರುವುದಿಲ್ಲ. ಇಲ್ಲಿ ಬೀಳಾಮನು ಇಸ್ರೇಲ್ ಜನಾಂಗವನ್ನು ನೋಡಿ ಪ್ರವಾದಿಸುವಂತ ಮಾತು ಇದು. ಎಸ್ತರ್ 3:8 ಇದೆ. ಎಸ್ತರ್ 3:8, ಎಸ್ತರ್ 3:8. ಓಕೆ, ಓದಿ. ಹಾಮಾನನು ಅರಸನಾದ ಆಶ್ವೇರೋಷನಿಗೆ, ನಿನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ, ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರು ಅವರಿಂದ ಪ್ರತ್ಯೇಕವಾಗಿ ಇರುತ್ತದೆ. ಅಲ್ಲಲ್ಲೂಯ್ಯ. ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳಲ್ಲಿ ನಾವು ಇನ್ವಾಲ್ವ್ ಆಗ್ಲಿಕ್ಕೆ ಹೋಗಬಾರದು. ಇನ್ನೊಂದು ರೀತಿಯಲ್ಲಿ ಬೇಕಾದ್ರೆ ನಾಯಿ ತನ್ನ ಕಕ್ಕಿದ್ದನ್ನು ನೆಕ್ಕುವುದಕ್ಕೆ, ಹಂದಿ ತನ್ನ ವಾಂತಿ ಮಾಡಿದನ್ನು ತಿನ್ನುವುದಕ್ಕೆ ಹೋದ ಪ್ರಕಾರ, ಹಂದಿ ಕೆಸರು ಬಿದ್ದ ಸರಿ ತಿರುಗಿ ಹೋಗುವ ಪ್ರಕಾರ ನಾವೇನು ಮಾಡಬಾರ್ದು? 2 ಪೇತ್ರ 2:20-21 ಅದನ್ನು ಓದ್ತೇವೆ ನಾವು. ಪ್ರೈಸ್ ಗಾಡ್. ಆ ಪ್ರಕಾರ ನಮ್ಮ ಜೀವನ ಇರಕೂಡದು. ಇನ್ನು ಮುಂದೆ ನೀವು ಎಫೆಸ 4:17 ಇನ್ನು ಮುಂದೆ ಅನ್ಯ ಜನ ಪ್ರಕಾರ ನೆನೆ ಬರದ ಮೇಲೆ ಹೇಳುದ ಉದ್ದೇಶ ಅದೇ ಆಗಿದೆ. ಅಲ್ಲ, ಅದು ಹೋಗಿ ತೆಗಿದಾಯ್ತ ವಾಕ್ಯ. ಹೋಗುತ್ತೆ. ನಾಯಿ ತಾನು ಕಕ್ಕಿದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆ. 19ರಿಂದ ಬನ್ನಿ. ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡಿದ್ದಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ, ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ, ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿ. ಅರ್ಥ ಆಗ್ತಾ ಇದೆ? ಅಲ್ಲಲ್ಲೂಯ್ಯ. ಬೇರ್ಪಟ್ಟು ನಿಲ್ಲಬೇಕಾದ ಸಂಗತಿಗಳಿಂದ ಬೇರ್ಪಟ್ಟು ನಿಲ್ಲ. ಇದು ಪ್ರಾಪಂಚಿಕ ಬಾಲಬೋಧೆ, ಲೋಕದ ಬಾಲಬೋಧೆ. ಅದರಿಂದ ನಾವು ಏನು ಮಾಡಬೇಕು? ದೂರ ಸರಿದು ನಿಲ್ಲುವವರಾಗಿರಬೇಕು, ಮನುಷ್ಯನು ಮೆಚ್ಚಿಸುವಂತವರಾಗಿ. 21 ಓದಿ. 21. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. 22. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾತೆಗೆ ಸರಿಯಾಗಿ ನಡೆದಿದ್ದಾರೆ. ಓಕೆ, ಎಸ್ತರ್ 3:8 ತಿರುಗಿ ಬನ್ನಿ. ಎಸ್ತರ್ 3:8. ಹಾಮಾನನು ಅರಸನಾದ ಆಶ್ವೇರೋಷನಿಗೆ, ನಿನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ, ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿ ಇರುತ್ತದೆ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲಾ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರುತ್ತವೆ. ಆಮೆನ್. ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲಲ್ಲೂಯ್ಯ. ಲೋಕದಲ್ಲಿದ್ದರೂ ನಾವು ಲೋಕದ ಜನರು ಜೀವಿಸುವಾಗ ನಾವು ಜೀವಿಸಲಿಕ್ಕೆ ಆಗುವುದಿಲ್ಲ. ಲೋಕದಲ್ಲಿ ಜೀವಿಸ್ತಾ ಇದ್ದರು, ಲೋಕದ ಮುಂಚೆ ನಾವು ಇದ್ದೆವು, ಪೂರ್ವದಲ್ಲಿ ಆ ರೀತಿ ಜೀವನ ಮಾಡ್ತಿದ್ದೆವು. ಲೋಕದ
ಆಚಾರಕ್ಕೆ ಅನುಸಾರವಾಗಿ ಮುಂಚೆ ನಾವು ನಡೀತಾ ಇದ್ದೆವು. ಕೀರ್ತನೆ 4:3 ಏನ್ ಹೇಳ್ತದೆ? Psalms 4:3 ಏನ್ ಹೇಳ್ತದೆ? ದೇವರು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕ ಮಾಡುತ್ತಾನೆ. ದೇವರು ಯೆಹೋವನು ತನಗೋಸ್ಕರ ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ಆಗ ದೇವರು ತನ್ನ ಭಕ್ತನನ್ನು ಯಾರಿಗೋಸ್ಕರ? ಆತನಿಗೋಸ್ಕರ ಪ್ರತ್ಯೇಕ ಮಾಡಿದ್ದಾನೆಂಬುದಾಗಿ ತಿಳಿದುಕೊಳ್ಳ್ರಿ. ತಿಳಿದುಕೋಬೇಕು. ಬದಲು ಕೈ ಕೊಟ್ಟು ತಿಳಿದುಕೊಳ್ರಿ ಎಂಬುದಾಗಿ ಹೇಳಿ. ತಿಳ್ಕೊಳ್ರಿ. ತಿಳಿಯಬೇಕಾದ ತಿಳಿಯದೆ ಹೋದರೆ ಕೆಲವೊಂದನ್ನು ಕಳ್ಕೊಳ್ಬೇಕಾಗ್ತದೆ. ನಾವು ತಿಳ್ಕೋಬೇಕಾದದನ್ನು, ತಿಳ್ಕೊಳ್ಳಬೇಕಾದ ವಾಕ್ಯವನ್ನು ನಾವು ತಿಳ್ಕೋಬೇಕು. ಓಕೆ, ಎಫೆಸ್ 4:17 ಬನ್ನಿ. ಎಫೆಸ್ 4:17. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು, ಇನ್ನು ಮುಂದೆ ನಡೆಯಬಾರದೆಂಬುದಾಗಿ ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ಯಾವ ಬುದ್ಧಿ ಉಳ್ಳವರಾಗಿ? ಪ್ರಯೋಜನವಿಲ್ಲದ ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಮನಸ್ಸೇನಾಗಿದೆ? ಮೊಬ್ಬಾಗಿ, ಮಂದವಾಗಿದೆ. 2 ಕೊರಿಂಥ 4:4 ಹೇಳ್ತದೆ, ಕ್ರಿಸ್ತನ ಸುವಾರ್ತೆಯ ಪ್ರಭಾವವನ್ನು ಕಾಣದೆ ಇರುವುದಕ್ಕೋಸ್ಕರ ಲೋಕದ ಜನರ ಕಣ್ಣನ್ನು, ಆತ್ಮ ಕಣ್ಣು ಸಹಿತ ಕುರುಡು ಮಾಡಿದ್ದಾನೆ ಎಂಬುದಾಗಿ. ಕಂಟಿನ್ಯೂ. ಎಫೆಸ್. ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ನೋಡಿ, ಒಂದನ್ನಾಗಿ ಅವರು ನಿಷ್ಪ್ರಯೋಜನದ ಬುದ್ಧಿ ಉಳ್ಳವರಾಗಿ ನಡ್ಕೊಳ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯತೆ. ಎಷ್ಟು ಸುವಾರ್ತೆ ಹೇಳಿ, ಎಷ್ಟೇ ಸತ್ಯ ಹೇಳಿ, ಕೆಲವು ನಂಬುವುದೇ ಇಲ್ಲ. ಅಷ್ಟು ಕಠಿಣ, ಹೃದಯ ಕಠಿಣಪಡಿಸಿಕೊಳ್ಳುವಂಥದ್ದು. ಸತ್ಯ ಅಂಗೀಕಾರ ಮಾಡಲಿಕ್ಕೆ ಇಷ್ಟ ಇಲ್ಲ, ಸತ್ಯ ತಿಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅಷ್ಟು ಹೃದಯದಲ್ಲಿ ಕಠಿಣತೆ. ಅವರ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ನೋಡಿ, ದೇವರಿಂದಾಗುವ ಜೀವಕ್ಕೆ ಯಾಕೆ ಅನ್ಯರಾಗಿದ್ದಾರೆ? 2 ಸಂಗತಿ. ಒಂದು, ಹೃದಯದ ಕಾಠಿಣ್ಯದ ನಿಮಿತ್ತ. 2, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದ. 19ನೇ ವಾಕ್ಯಕ್ಕೆ ಬನ್ನಿ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು. ಯಾವುದಕ್ಕೆ ಒಪ್ಪಿಸಿಕೊಟ್ಟು? ಬಂಡುತನ, ಇಚ್ಛೆ ಪ್ರಕಾರ ಜೀವಿಸುವುದು, ಇಷ್ಟ ಪ್ರಕಾರ ಜೀವಿಸುವುದು. ಅಲ್ಲಲ್ಲಿ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಅದಕ್ಕೆ ಪೌಲನು ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ಅದು ರೋಮ 12:1 ಅಂತ 1:2. ಆಕ್ಚುಲಿ ನಾವು ಪೂರ್ವದಲ್ಲಿ ಏನ್ ಮಾಡ್ತಾ ಇದ್ದೇವೆ? ನಾವು ಈ ಲೋಕದ ಆಚಾರಕ್ಕೆ ಅನುಸಾರವಾಗಿ ನಾವು ನಡೆದುಕೊಳ್ತೇವೆ. ರೋಮ 12:1 ಓದಿ. ರೋಮ್ 12:1-2. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ನಾವು ಯಾರು? ನಾವು ಆತ್ಮ, ನಾವು ನಿಜವಾದ ಮನುಷ್ಯ. ನಾವು ಇದು ನಮ್ಮ ಶರೀರ, ನಮ್ಮ ದೇಹವನ್ನು ನಾವು ಏನ್ ಮಾಡಬೇಕು? ನಮ್ಮ ಶರೀರವನ್ನು, ನಮ್ಮ ದೇಹವನ್ನು ಏನ್ ಮಾಡ್ಬೇಕೀಗ? ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅರ್ಪಿಸಿರಿ ಅಂದ್ರೆ ಒಪ್ಪಿಸಿರಿ. ದೇವರ ಅದರ ಅರ್ಥ ಏನೆಂದರೆ, ಪೂರ್ಣವಾಗಿ ಡೆಡಿಕೇಟ್ ಮಾಡಬೇಕು ನಮ್ಮ ಶರೀರವನ್ನು. ದೇವರಿಗೆ ಮೆಚ್ಚುಗೆ ಆಗುವ, ಮೀಸಲಾದ, ದೇವರಿಗೋಸ್ಕರವಾಗಿ ಈ ಶರೀರವು ಏನ್ ಮಾಡಬೇಕು? ಇದು ದೇವರಿಗಾಗಿರುವಂಥದ್ದು, ಪಾಪಕ್ಕೋಸ್ಕರವಲ್ಲ, ಲೋಕಕ್ಕೋಸ್ಕರವಲ್ಲ, ದೇವರಿಗಾಗಿರುವಂತ ಎಂಬುದಾಗಿ ತಿಳ್ಕೊಂಡು ನಾವು ಒಪ್ಪಿಸಿಕೊಡುವಂಥದ್ದು. ಮುಂದೆ ಓದಿ.
ಇದೇ ನಿಮ್ಮ ವಿವೇಕಪೂರ್ವಕವಾದ ಇದೇ ನಿಮ್ಮ ವಿವೇಕಪೂರ್ವಕದ ಆರಾಧನೆಯು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ನೂತನ ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಈ ಲೋಕದ ನಡವಳಿಕೆಯನ್ನು ನಾವು ಅನುಸರಿಸಬಾರದು. ಈ ಲೋಕದ ನಡವಳಿಕೆಯನ್ನು ನಾವು ಫಾಲೋ ಮಾಡಬಾರದು. ದೇವರ ಮಕ್ಕಳು ಎಂಬುದಾಗಿ ಒಬ್ಬ ದೇವರ ಮಗು ಕೆಲಸ ಮಾಡುವ ಸ್ಥಳದಲ್ಲಿ ಅವರು ತಿಳ್ಕೋಬೇಕು, ಇವನು ವ್ಯತ್ಯಾಸವುಳ್ಳವನು, ಇವಳು ವ್ಯತ್ಯಾಸವುಳ್ಳವಳು. ಎಲ್ಲೆಲ್ಲ ಕೆಲಸ ಮಾಡ್ತೇವೆ ನಾವು, ಕಂಪನಿಗಳಲ್ಲಿ, ಕಚೇರಿಗಳಲ್ಲಿ, ಎಲ್ಲಿಯಾದ್ರೂ ಕೆಲಸ ಮಾಡ್ತೇವಲ್ಲ, ಅಥವಾ ನಮ್ಮ ನೆರೆಮನೆಯ ಮಧ್ಯದಲ್ಲಿ ನಾವು ಜೀವಿಸುವಾಗ, ಊರಿನವರ ಮಧ್ಯದಲ್ಲಿ ಜೀವಿಸುವಾಗ ಅವರಿಗೆ ಗೊತ್ತಾಗಬೇಕು, ಇವನು ಎಲ್ಲರಂತೆ ಅಲ್ಲ, ಇವಳು ಎಲ್ಲರಂತೆ ಅಲ್ಲ. ಅಲ್ಲಲ್ಯ ನೋಡಿ, 2 ಅರಸು 4:9 ವಾಕ್ಯ ಓದುವಾಗ, 2 ಕಿಂಗ್ ಚಾಪ್ಟರ್ 4:9 ಓದುವಾಗ, ಶೂನ್ಯಮೇಳು ಎಲಿಷಾ ಪ್ರವಾದಿಯ ಕುರಿತಾಗಿ ತನ್ನ ಗಂಡನಿಗೆ ಏನ್ ಹೇಳ್ತಾಳೆ ಗೊತ್ತುಂಟು? ಓದಿ ವಾಕ್ಯ. ಆ ಸ್ತ್ರೀಯು ತನ್ನ ಗಂಡನಿಗೆ, ಆ ಸ್ತ್ರೀ ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು ಏನಾಗಿದ್ದಾನೆ? ಯಾವತ್ತಾದ್ರೂ ಎಲಿಷಾ ಪ್ರವಾದಿ ಅವಳಿಗೆ ಹೋಗಿ ಹೇಳಿದಾನ ನಾನು ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ? ಅವನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಜಸ್ಟ್ ಶೂನ್ಯ ಮೇಲೆ ಮನೆ ಮುಂದೆ ಹೋಗ್ತಾ ಬರ್ತಿದ್ದ ನಾಳು ಆತನ ನಡತೆಯಿಂದ ಅವಳಿಗೆ ಗೊತ್ತಾಯ್ತು, ಇವನು ಪರಿಶುದ್ಧನು, ದೇವರ ಮನುಷ್ಯನೆಂಬುದಾಗಿ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಪೂರ್ವದಲ್ಲಿ ನಾವು ಈ ಲೋಕಾಚಾರಕ್ಕೆ ಅನುಸಾರ ನಡೆದೆವು. ನಮ್ಮ ಸ್ವಭಾವಗಳಿಂದ ಜನ ತಿಳ್ಕೋಬೇಕು, ನಮ್ಮ ಗುಣಗಳಿಂದ ಜನ ತಿಳ್ಕೋಬೇಕು, ನಮ್ಮ ನಡತೆಯಿಂದ ಜನ ತಿಳ್ಕೋಬೇಕು ಇವರು ನಿಜವಾದ ದೇವರ ಮಕ್ಕಳೆಂಬುದಾಗಿ. ಹಲ್ಲೆಲೂಯಾ. 2 ಕೊರಿಂಥ 6:14-18 ಓದಿ. 2 ಕೊರಿಂಥ 6:14-18. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೆ ಇರುವವನಿಗೂ ಪಾಲುಗಾರಿಕೆ ಏನು? ಪೌಲನು ಕ್ಲಾರಿಟಿಯಲ್ಲಿ ಹೇಳ್ತಾ ಇದ್ದಾನೆ, ಬೆಳಕಿಗೆ ಕತ್ತಲಿಗೆ ಏನೋ ಸಂಬಂಧ ಇದೆಯಾ? ಸೈತಾನನಿಗೂ ಯೇಸು ಸ್ವಾಮಿಗೆ ಏನಾದ್ರೂ ಸಂಬಂಧ ಇದೆಯಾ? ಕ್ರಿಸ್ತನ್ ನಂಬುವಂತ ವ್ಯಕ್ತಿಗೂ ನಂಬದಿರುವಂತ ವ್ಯಕ್ತಿಗೂ ಏನಾದರೂ ಸಂಬಂಧ ಇದೆಯಾ? ಕ್ಲಾರಿಟಿಯಲ್ಲಿ ಪೌಲನು ಇಲ್ಲಿ ಸಭೆಯೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಮುಂದೆ ಓದಿ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೆ ಒಪ್ಪಿಗೆ ಏನು? ದೇವರ ಮಂದಿರ ಯಾರು? ನಾವಾಗಿದ್ದೇವೆ. ಜೀವವುಳ್ಳ ದೇವರು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ನಮ್ಮ ಶರೀರದಲ್ಲಿ. 1 ಕೊರಿಂಥ 3:16, 1 ಕೊರಿಂಥ 6:19-20 ಕೂಡ ಓದ್ತೇವೆ. ನಮ್ಮ ಶರೀರವು ಪವಿತ್ರಾತ್ಮನು ವಾಸ ಮಾಡುವ, ತ್ರೇಕ ದೇವರು ವಾಸ ಮಾಡುವ ಮಂದಿರವಾಗಿದೆ. ನಾವು ಜೀವ ಸ್ವರೂಪರಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು. ಇದು ವಾಗ್ದಾನ. ಇದೇನಾಗಿದೆ? ವಾಗ್ದಾನ. ಆಕ್ಚುಲಿ ಇದು ಯಾಜಕಾಂಡ 26:10-13 ವಾಕ್ಯದಲ್ಲಿ ಈ ವಾಗ್ದಾನ ನೋಡ್ತೇವೆ ನಾವಲ್ಲಿ. ಓಕೆ, ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವವರು ಎಂದು ಹೇಳಿದ್ದಾನೆ. ಮುಂದೆ ಓದಿ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. ಅಶುದ್ಧವಾದ ಯಾವುದನ್ನು ಮುಟ್ಟಬೇಡಿ ಎಂದು. ಓಕೆ, ಇಲ್ಲಿಂದ ಬರಲಿಡಿ. 1 ಕೊರಿಂಥ 10ನೇ ಅಧ್ಯಾಯ 20, 21, 20ರಿಂದ ಓದಿ, 19ರಿಂದ ಓದಿ. ಹೀಗೆ ಹೇಳುವುದರಿಂದ ಏನು ಹೇಳಿದ ಹಾಗಾಯಿತು?
ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ಆ. ವಾಸ್ತವವೆಂದು ಅಥವಾ ಆ. ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವೋ ಅಲ್ಲ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ, ಕಳೆದ ವಾರದ ಧ್ಯಾನ ಮಾಡಿದ್ದೇವೆ ಇದನ್ನು ನಾವು. ಯಾರಿಗೆಲ್ಲ? ದೇವರಿಗಲ್ಲ, ಓಕೆ. ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ಆ. ನೀವು ದೆವ್ವಗಳೊಡನೆ ನೀವು ಹೇಳಿ 5 ಸಲ ಹೇಳಿ. ನೀವು 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 ಈಗ ಹೇಳ್ಬೇಕು. ನಾನು 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 ಓಕೆ. ದೆವ್ವಗಳೊಡನೆ ಭಾಗಿಗಳಾಗುವುದು ನನ್ನ ಇಷ್ಟವಲ್ಲ. ನನ್ನ ಇಷ್ಟವಲ್ಲ. ನಾವು ದೆವ್ವಗಳೊಡನೆ ಏನಾಗಬಾರದು? ಭಾಗಿಗಳಾಗಿರಬಾರದು. ಭಾಗಿಗಳು ಆಗಬಾರದು. ಮುಂದೆ ಓದಿ. ನೀವು ಕರ್ತನ ಪಾತ್ರೆ ಮತ್ತು ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ದೆವ್ವ ಪಾತ್ರೆ, ಕರ್ತನ ಪಾತ್ರೆ, ದೇವರ ಪಂಕ್ತಿ, ದೆವ್ವಗಳ ಪಂಕ್ತಿ, ಎರಡರಲ್ಲಿ ನಾವು ಪಾಲು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಓಕೆ, 2 ಕೊರಿಂಥ 6ಗೆ ಬನ್ನಿ. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಗಳಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. ಹೊರಟು ಬಂದಂದ್ರೆ ಎಲ್ಲ ಬಿಟ್ಟು ಪ್ರತ್ಯೇಕವಾಗಿ ಜೀವಿಸುವಂಥದ್ದಲ್ಲ. ಕೆಲವೊಂದು ಸಂಗತಿಗಳು, ಕೆಲವೊಂದು ಆಚರಣೆಗಳು ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಸಂಗತಿಗಳು. ಎಷ್ಟನಿಗೆ ಅರ್ಥ ಆಗ್ತಾ ಇದೆ? ಅಲ್ಲಲ್ಲಿಯ ಅದರಲ್ಲಿನ ಜೋಡಾಗಬಾರದು, ಅದರಲ್ಲಿನ ಪಾಲು ತಗೊಳ್ಬಾರ್ದು. ದೇವರ ವಾಕ್ಯವು ಇದು ತಪ್ಪು ಅಂತ ಹೇಳ್ತಾ ಇದ್ದರೆ ಅದರಲ್ಲಿನ ಪಾಲುಗಾರಿಕೆ ಹೊಂದಬಾರದು. ಓಕೆ, ಮುಂದೆ ಓದಿ. ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಅಶುದ್ಧವಾದ ಯಾವುದನ್ನು ಕೂಡ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು. ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. 7ನೇ 1ನೇ ವಾಕ್ಯಕ್ಕೆ ಹೋದ್ರೆ ಈ ವಾಗ್ದಾನಗಳು ನಮಗಿರುವುದರಿಂದ ಶರೀರ ಆತ್ಮದ ಕಲ್ಮಶವನ್ನು ತೆಗೆದು ಬಿಟ್ಟು ನಾವೇನ್ ಮಾಡ್ಬೇಕಂತೆ? ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ ಇಲ್ಲಿ ಪೌಲನು ಆಲೋಚನೆ ಕೊಡ್ತಾ ಇದ್ದಾನೆ. ಎಫೆಸ 2:2ಕ್ಕೆ ಬರುವ. ಎಫೆಸ ಚಾಪ್ಟರ್ 2:2. ಹಾಗಾದ್ರೆ ಪೂರ್ವದಲ್ಲಿ ನಾವು ಹೇಗೆ ನಡೀತಾ ಇದ್ದೆವು? ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡುತ್ತಿದ್ದೆವು. ಆದರೆ ಈಗ ರಕ್ಷಣೆ ಹೊಂದಿದ ಮೇಲೆ ಆ ರೀತಿ ನಾವು ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಸತ್ಯವನ್ನು ತಿಳ್ಕೊಂಡ ಮೇಲೆ ಆ ರೀತಿ ಜೀವನ ಮಾಡಲಿಕ್ಕೆ ನಾವು ಆಗುವುದಿಲ್ಲ. ಓಕೆ, ಮುಂದೆ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಒಂದನೇದಾಗಿ ಪಾಪ ಮತ್ತು ಅಪರಾಧಗಳನ್ನು ಮಾಡುತ್ತಾ ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡ್ಕೊಂಡೆವು. ಎರಡನೇದಾಗಿ ವಾಯುಮಂಡಲದಲ್ಲಿ ಅಧಿಕಾರಿ ನಡೆಸುವ ಅಧಿಪತಿ. ಎಫೆಸ 6:12 ಏನ್ ಹೇಳ್ತದೆ? ಎಫೆಸ 6:12 ಏನ್ ಹೇಳ್ತದೆ? ನಮ್ಮ ಹೋರಾಟವು ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವ. ಹಲ್ಲೆಲೂಯಾ. ಆಕಾಶ ಮಂಡಲದಲ್ಲಿ ಅಧಿಕಾರಿ ನಡೆಸುವಂತ ಅಧಿಪತಿಗೆ ಅನುಸಾರವಾಗಿ ನಾವು ನಡ್ಕೊಳ್ತಾ ಇದ್ದೆವು. ನಮಗೆ ಗೊತ್ತಿರಲಿಲ್ಲ. ಒಂದು ಶಕ್ತಿ ನಮ್ಮನ್ನು, ಒಂದು ಆತ್ಮವು ನಡೆಸ್ತಾ ಇತ್ತು. ಯಾವುದಕ್ಕೆ ನಡೆಸ್ತಾ ಇತ್ತು? ಅವಿಧೇಯತ್ವಕ್ಕೆ, ದೇವರ ಚಿತ್ತಕ್ಕೆ ವಿರೋಧವಾಗಿ ಒಂದು ಆತ್ಮ ನಮ್ಮನ್ನು ನಡೆಸ್ತಾ ಇತ್ತು. ಹಲ್ಲೆಲೂಯಾ. ಪೌಲನು ಕ್ಲಿಯರ್ ಆಗಿ ಈ ಒಂದು ಮಾತನ್ನಲ್ಲಿ ಹೇಳ್ತಾ ಇದ್ದಾನೆ. ಓಕೆ, ಎಫೆಸ ಚಾಪ್ಟರ್ 2:3ಗೆ ನಾವು ಬರುವ.
ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದೆ. ಯಾವುದಕ್ಕೆ ಅಧೀನರಾದೆವು? ನಾವು ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿದ್ದೆವು. ಕೊಲೊಸ್ಸ 3ನೇ ಅಧ್ಯಾಯ 3, 5, 6, 7. ಕೊಲೊಸ್ಸ ಚಾಪ್ಟರ್ 3, 5, 6, 7. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಸಾಯಿಸುವುದರ ಅರ್ಥ ಏನು? ಮಾನಸಾಂತರದೊಂದಿಗೆ ನಾವು ಬಿಟ್ಟು ಬಿಡುವಂತದ್ದು. ಸಾಯಿಸಿರಿ. ಜಾರತ್ವ ಎಂದರೇನು? ಮದುವೆಗಿಂತ ಮುಂಚೆ ಹೊಂದುವಂತ ಅಕ್ರಮ ಸಂಬಂಧ ಏನಾಗಿದೆ? ಅದು ಜಾರತ್ವ. ಬಂಡುತನ, ಬಂಡ ಹೇಳುವುದು, ತಿರುಗಿ ಬಿಡುವಂಥದ್ದು, ದೇವರಿಗೆ ವಿರೋಧವಾಗಿ ಹೋಗುವಂಥದ್ದು ಬಂಡುತನ. ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ಏನ್ ಮಾಡ್ಬೇಕಂತೆ? ವಿಸರ್ಜಿಸಿ ಬಿಡಿರಿ. ಅಂದ್ರೆ ಮಾನಸಾಂತರ ಪಟ್ಟು ಅವುಗಳನ್ನು ಬಿಟ್ಟು ಬಿಡಿ. ಮುಂದೆ ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ, 7ನೇ ವಾಕ್ಯ ಇಂಪಾರ್ಟೆಂಟ್. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು. ಯಾವ ದುರ್ಭಾವಗಳ ಅಧೀನದಲ್ಲಿದ್ದೆವು? ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಪೂರ್ವದಲ್ಲಿ ಅವಾಗ ರಕ್ಷಣೆ ಹೊಂದಕ್ಕೆ ಮುಂಚೆ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಾವು ನಡೆಸ್ತಾ ಇದ್ದೆವು. ಈ ಪಾಪಗಳನ್ನು ನಡೆಸ್ತಾ ಇದ್ದೆವು. ಮನಸ್ಸಿಗೂ ಶರೀರಕ್ಕೂ ಏನ್ ಬೇಕಾದ ಇಚ್ಛೆಗಳನ್ನು ಏನ್ ಮಾಡ್ತಾ ಇದ್ದೇವೆ? ನಾವು ನಡೆಸ್ತಿದ್ದೆವು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆಯಾ? ಅಲ್ಲಲ್ಲಿಯ ಮನಸ್ಸು ಬಯಸುವಂಥದ್ದು, ಶರೀರ ಬಯಸುವಂಥದ್ದನ್ನು ನಾವು ಕೊಟ್ಟು ಪಾಪದ ಮಾರ್ಗದಲ್ಲಿ ನಾವು ಜೀವಿಸುವಂಥದ್ದರ ಕುರಿತಾಗಿ ಪೌಲನು ಇಲ್ಲಿ ಎಚ್ಚರಿಸಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಓಕೆ, ನಾವು ರೋಮಪುರದ ಪತ್ರಿಕೆ 7ನೇ ಅಧ್ಯಾಯ 1ರಿಂದ 6ನೇ ವಾಕ್ಯಕ್ಕೆ ಬರುವ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 7, 1-6. ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆಂಬುದು ನಿಮಗೆ ಗೊತ್ತಿಲ್ಲವೇ? ಅದಕ್ಕೆ ದೃಷ್ಟಾಂತ, ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಇದನ್ನು ಯಾಕೆ ಈ ದೃಷ್ಟಾಂತ ಕೊಟ್ಟು ಪೌಲನು ಹೇಳ್ತಾನೆ ಗೊತ್ತುಂಟಾ? ಅದರ ಅರ್ಥ, ನಮ್ಮ ಶರೀರದಲ್ಲಿ ಒಂದು ನಿಯಮವು ಕಾರ್ಯ ಮಾಡ್ತಾ ಇದೆ. ಯಾವ ನಿಯಮ? ಶರೀರದಲ್ಲಿ ಒಂದು ನಿಯಮ ಕಾರ್ಯ ಮಾಡ್ತಾ ಇತ್ತು. ಆ ನಿಯಮವನ್ನು ಅಡಗಿಸುವುದಕ್ಕೆ ಧರ್ಮಶಾಸ್ತ್ರಕ್ಕೆ ಸಾಧ್ಯವಾಗಲಿಲ್ಲ. ಆ ನಿಯಮದ ಮೇಲೆ ಜಯ ಕೊಡುವುದಕ್ಕೆ ಧರ್ಮಶಾಸ್ತ್ರಕ್ಕೆ ಸಾಧ್ಯವಾಗಲಿಲ್ಲ. ಮುಂದೆ ಓದಿ. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಿಣಿ ಎಣಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ ಅವನ ಅಂಗು ತಪ್ಪಿದ್ದರಿಂದ ಆಕೆಯು ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಿಣಿ ಅಲ್ಲ. ಹಾಗೆಯೇ ನನ್ನ ಸಹೋದರ, ಈ ದೃಷ್ಟಾಂತವನ್ನು ಪೌಲನು ಯಾಕೆ ಲೋಕ ಪ್ರಕಾರವಾದ ಒಂದು ದೃಷ್ಟಾಂತವನ್ನು ಧರ್ಮಶಾಸ್ತ್ರಕ್ಕೆ ಹೋಲಿಕೆ ಮಾಡಿ ಇಲ್ಲಿ ಪೌಲನು ಹೇಳ್ತಾ ಇರುವಂತದ್ದು ನಾವು ತಿಳಿದುಕೊಳ್ಳುವುದಕ್ಕಾಗಿ. ಅರ್ಥ ಆಯ್ತಲ್ಲ? ಮುಂದೆ ಓದಿ. ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ. ಧರ್ಮಶಾಸ್ತ್ರದ ಮೂಲಕ ನಮಗೆ ಬಿಡುಗಡೆ ಸಿಗ್ಲಿಕ್ಕೆ ಆಗ್ಲಿಲ್ಲ. ಧರ್ಮಶಾಸ್ತ್ರದ ಮೇಲೆ ಜಯ ಹೊಂದಲಿಕ್ಕೆ ಆಗ್ಲಿಲ್ಲ. ಹಲ್ಲೆಲೂಯ. ಮಲಗಿದವರು ಮಾತ್ರ ಹೇಳ್ಬೇಕೀಗ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಂದ್ಸಲ ಎದ್ದು ಕೂತ್ಕೊಳ್ಳಿ, ನೋಡುವ. ಎದ್ದು ಕೂತ್ಕೊಳ್ಳಿ. 3 ಸಲ ಹಲ್ಲೆಲೂಯ ಅಂತ ಹೇಳಿ.
ಟಿ ವಿ ಮುಂದೆ ಕೂತ್ರೆ ನಮಗೆ ನಿದ್ರೆ ಎಷ್ಟು ಗಂಟೆ ಬೇಕಾದ್ರೆ ಕೂತ್ಕೋಬಹುದು. ಅಲ್ಲಲ್ವಯ್ಯ, ಟಿ ವಿ ಮುಂದೆ ಕೂತ್ಕೊಂಡ್ರೆ ಗಂಟೆ ಗಟ್ಟಲೆ ಬೇಕಾದ್ರೆ ಕೂತ್ಕೊಳ್ತೇವೆ. ಅಲ್ಲಲ್ವಯ್ಯ, ಅದೇ ಆರಾಧನೆಯಲ್ಲಿ ನಮ್ಮ ನಿದ್ರೆ ಮಾತ್ರೆ ಕೊಟ್ಟರು ಕೊಡದಿದ್ರೂ ಕೂಡ ಮನೆಯಲ್ಲಿ ನಿದ್ರೆ ಮಾತ್ರೆ ಕೊಟ್ಟರು ನಿದ್ರೆ ಬರಲ್ಲ. ಆಲಯದಲ್ಲಿ ನಿದ್ರೆ ಮಾತ್ರೆ ಕೊಡದಿದ್ರೂ ನಿದ್ರೆ ಬರ್ತದೆ. ಸೈತಾನನ ಏನು ಗೊತ್ತುಂಟ, ಟ್ರಿಕ್ಕಿ ಅವನು ಮಲಗಿಸಿ ಬಿಡ್ತಾನೆ. ಗೊತ್ತುಂಟ, ಕೇಳಬೇಕಾದಂತ ಕೇಳಿಕೆ ಬಿಡಲ್ಲ. ಅದು ನಮಗೆ ಬಿಡುಗಡೆ, ವಾಕ್ಯ ಏನಾಗಿದೆ ಅದು ನಮಗೆ ಬಿಡುಗಡೆ ಕೊಡ್ತದೆ, ವಾಕ್ಯ ತಿಳುವಳಿಕೆ ಕೊಡ್ತದೆ. ಓಕೆ, ಮುಂದೆ ಕೂತ್ಕೊಳ್ಳಿ, ಮುಂದೆ ಓದಿ. ಹಾಗೆ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಮತ್ತೊಬ್ಬ ಯಾರು? ಕರ್ತನಾದ ಯೇಸು ಸ್ವಾಮಿ. ಎಲ್ಲ ರೆಡಿ? ಮತ್ತೊಬ್ಬ ಅಂದ್ರೆ ಯಾರು? ಕರ್ತನಾದ ಯೇಸು ಸ್ವಾಮಿ. ಮುಂದೆ ಓದಿ. ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳನ್ನು, ನೋಡಿ, ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದ, ಯಾವುದರಿಂದ? ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಎಷ್ಟು ಅರ್ಥ ಆಗ್ತಾ ಇದೆ? 5ನೇ ವಾಕ್ಯ ಅರ್ಥ ಆಗ್ತಾ ಇದೆ? ನಾವು ಶರೀರಾಧೀನ ಸ್ವಭಾವವನ್ನು ಯಾವಾಗ ಅನುಸರಿಸ್ತಾ ಇದ್ದೆವು? ರಕ್ಷಣೆ ಹೊಂದಕ್ಕೆ ಮುಂಚೆ. ಅಲ್ಲಲಿಯ ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು, ಯಾಕಂದ್ರೆ 7ನೇ ವಾಕ್ಯದಿಂದ 13 ವಾಕ್ಯವಾದ್ರೆ ಅದೇ ಅಧ್ಯಾಯದಲ್ಲಿ ಓದಿದ್ರೆ ಗೊತ್ತಾಗ್ತದೆ, ಧರ್ಮಶಾಸ್ತ್ರದ ಮೂಲಕ ಪಾಪದ ಅರಿವು ಉಂಟಾಗುವುದಷ್ಟೇ. ಅಲ್ಲಲ್ವಿಯ, ಪ್ರೈಸ್ ಗಾಡ್. ಆ ದುರಾಶೆ ಧರ್ಮಶಾಸ್ತ್ರದ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಾ ಇದ್ದವು. 13ನೇ ವಾಕ್ಯದಿಂದ ಬನ್ನಿ, 14ನೇ ವಾಕ್ಯದಿಂದ 14ರಿಂದ 21 ಓದುವ ಮೊದಲು. 14 to 21, ಸೇಮ್ ಚಾಪ್ಟರ್. ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದೆಂದು ನಾವು ಬಲ್ಲೆವು, ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟು. ಯಾರು ಹೇಳ್ತಾ ಇರುವುದು ಇದು? ಅಪೊಸ್ತಲ ಪೌಲ ಹೇಳ್ತಾ ಇದ್ದಾನೆ. ಮುಂದೆ ಓದಿ. ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದುದನ್ನು ಮಾಡುತ್ತೇನೆ. ಆದರೆ ನಾನು ಮಾಡುವಂತದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದನ್ನು ಮಾಡುವವನು ಇನ್ನು ನಾನಲ್ಲ. ಅಂದರೆ ನನಗೆ ಯಾವುದು ಪಾಪ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಯಾವುದೊಂದು ನನ್ನಿಂದ ಮಾಡಿಸ್ತಾ ಇದೆ. ಅಲ್ಲಲ್ವಿಯ, ಪೌಲ್ ಹೇಳುವಂತ ಒಂದು ಉದ್ದೇಶ ಏನು ಗೊತ್ತುಂಟ? ನನಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲದನ್ನು ನಾನು ಮಾಡ್ತಾ ಇದ್ದೇನೆ, ಇಷ್ಟವಿರುವುದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 16ನೇ ವಾಕ್ಯ. ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಮುಂದೆ ಓದಿ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. 18 ವಾಕ್ಯ ಓದಿ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಅದನ್ನು ಮಾಡುವುದು ನನ್ನಿಂದ ಆಗದು. ಮುಂದೆ ಓದಿ. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ನೋಡಿ, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದೆ. 20, 21. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪ ಅದನ್ನು ಮಾಡಿತು. 21.
ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. ನೋಡಿ, ಆಗ ಒಂದು ನಿಯಮ ನಮ್ಮ ಶರೀರದ ಅವಯವಗಳಲ್ಲಿ ಇರುವುದರ ಕುರಿತಾಗಿ ಪೌಲನು ಹೇಳ್ತಾ ಒಂದು ನಿಯಮ. ಯಾವ ನಿಯಮ ಅದು? ಪಾಪದ ನಿಯಮ. ಶರೀರಗಳಲ್ಲಿ ಕ್ರಿಯೆ ಮಾಡುವಂತ ನಿಯಮ ಯಾವುದು? ಪಾಪದ ನಿಯಮ. ಅದು ಯಾವುದಕ್ಕೆ ನಮ್ಮ ನಡೆಸ್ತದೆ? ಮರಣಗಳಿಗೆ ನಡೆಸುವಂತ ನಿಯಮ. ಅರ್ಥ ಆಗ್ತಾ ಇದೆ? ಓಕೆ, 22ರಿಂದ 25 ವಾಕ್ಯ ಓದುವ. ಅದೇ ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ. ಅಂತರಾತ್ಮ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ. ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು, ನನ್ನ ಶರೀರದ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಓಕೆ, ಮುಂದೆ ಓದಿ. ಅಯ್ಯೋ, ನಾನು ಎಂತ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಓಕೆ, ಈ ನಿಯಮದಿಂದ ನಮಗೆ ಬಿಡುಗಡೆ ಕೊಡುವಾತನೊಬ್ಬನಿದ್ದಾನೆ. ಎಷ್ಟು ಅರ್ಥ ಆಗ್ತಾ ಇದೆ? ಯಾರು ಅದು? ಯೇಸು ಕ್ರಿಸ್ತನ ಮೂಲಕ. ಯೇಸು ಸ್ವಾಮಿ ಈ ಪಾಪದ ನಿಯಮದಿಂದ ನಮ್ಮ ಶರೀರದ ಅಂಗಗಳಲ್ಲಿ ಹೋರಾಡುವಂತ ಈ ಪಾಪದ ನಿಯಮದಿಂದ ಕರ್ತನಾದ ಯೇಸು ಸ್ವಾಮಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಅಲ್ಲ, ಮುಂದೆ ಓದಿ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡೆದುಕೊಳ್ಳುವನಾಗಿದ್ದೇನೆ. ಆಯ್ತಲ್ಲ. 8ನೇ ಅಧ್ಯಾಯ 1-4 ವಾಕ್ಯಕ್ಕೆ ಬನ್ನಿ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಹೆಚ್ಚಿನ ಕ್ರಿಸ್ತ ಯೇಸುವಿನಲ್ಲಿದ್ದೀರಿ. ರಕ್ಷಣೆ ಹೊಂದಿದ ಪ್ರತಿಯೊಂದು ದೇವ ಜನರು ಕರ್ತನಾದ ಯೇಸು ಸ್ವಾಮಿಯಲ್ಲಿದ್ದಾರೆ. ಕರ್ತನ ಯೇಸು ಸ್ವಾಮಿಯಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಮುಂದೆ ಓದಿ. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ಪವಿತ್ರಾತ್ಮನ ನಿಯಮ. ಓಕೆ, ನೋಡಿ, ಶರೀರದಲ್ಲಿ ಇರುವಂತ ನಿಯಮ ಅದು ನಮ್ಮನ್ನು ಎಲ್ಲಿಗೆ ಯಾವುದಕ್ಕೆ ಒಳಪಡಿಸುವಂಥದ್ದು? ಪಾಪಕ್ಕೆ ಒಳಪಡಿಸುವಂಥದ್ದು. ಪಾಪದ ಮೂಲಕ ಮರಣ ತರುವಂಥದ್ದಾಗಿದೆ. ಪ್ರೈಸ್ ಗಾಡ್. ಶರೀರದಲ್ಲಿ ಒಂದು ನಿಯಮ ಇದೆ. ಯಾಕಂದ್ರೆ ಮುಂದಿನ ವಾಕ್ಯದಲ್ಲಿ ನೋಡ್ತೇವೆ, ಧರ್ಮಶಾಸ್ತ್ರಕ್ಕೆ ಈ ನಿಯಮದ ಮೇಲೆ ಜಯ ಕೊಡ್ಲಿಕ್ಕೆ ಆಗಲಿಲ್ಲ. ಅರ್ಥ ಆಗ್ತಾ ಇದೆ? ಧರ್ಮಶಾಸ್ತ್ರಕ್ಕೆ ಈ ನಿಯಮದಿಂದ ಜಯ ಕೊಡ್ಲಿಕ್ಕೆ, ಕೊಡ್ಲಿಕ್ಕೆ ಅದಕ್ಕೆ ಆಗ್ಲಿ. ಇನ್ನೊಂದು ವಾಕ್ಯ ಓದಿದ್ರೆ ಅಪೊಸ್ತಲಗತ್ಯ 13:39 ಓದಿದ್ರೆ 13:39 ಓದಿ. ಅಪೊಸ್ತಲಗತ್ಯ 13 Acts of Apostles 13:39. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ ನಂಬುವವರು ಎಲ್ಲರೂ ಆತನ ಮೂಲಕವಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ. ಮೋಶೆಯ ಧರ್ಮಶಾಸ್ತ್ರವು ಪಾಪದಿಂದ ಬಿಡುಗಡೆ ಕೊಡ್ಲಿಕ್ಕೆ ಆಗಲಿಲ್ಲ. ಪಾಪದ ಮೇಲೆ ಜಯ ಕೊಡ್ಲಿಕ್ಕೆ ಆಗಲಿಲ್ಲ. ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲಲ್ಯ. ಓಕೆ, ರೋಮ 8ನೇ ಅಧ್ಯಾಯಕ್ಕೆ ಬನ್ನಿ. ರೋಮನ್ಸ್ 8 ಚಾಪ್ಟರ್. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು, ನೋಡಿ, ಪವಿತ್ರಾತ್ಮನ ನಿಯಮ ಏನುಂಟು ಮಾಡ್ತದೆ? ಜೀವ ಉಂಟು ಮಾಡ್ತದೆ. ಎಲ್ಲ ನಮ್ಮ ಶರೀರದಲ್ಲಿರುವಂತ ನಿಯಮವು ನಮ್ಮನ್ನು ಪಾಪಕ್ಕೆ ಒಳಪಡಿಸುವಂತದ್ದಾಗಿದೆ. ಅಲ್ಲಲಿಯ.
ಆದ ಪವಿತ್ರಾತ್ಮನ ನಿಯಮವು ಜೀವವನ್ನುಂಟು ಮಾಡುತ್ತದೆ. ಎಷ್ಟು ಜನರ ಒಳಗಡೆ ಪವಿತ್ರಾತ್ಮನಿದ್ದಾನೆ? ಎಷ್ಟು ಜನ ಒಳಗಡೆ ಪವಿತ್ರಾತ್ಮನ ವಾಸ ಮಾಡ್ತಾ ಇದ್ದಾನೆ? ಅಲ್ಲಲ್ಲೂಯ. ಯೋಹನ್ನನ ಸುವಾರ್ತೆ 14:17 ಏನು ಹೇಳ್ತದೆ? ನಾನು ತಂದೆಯ ಬಳಿಯಲ್ಲಿ ಕೇಳಿಕೊಳ್ತೇನೆ, ಆತನು ಒಬ್ಬ ಸಹಾಯಕನು ಕೊಡುತ್ತಾನೆ, ಆತನು ಸದಾ ಕಾಲ ನಿಮ್ಮೊಳಗೆ ವಾಸ ಮಾಡುವನು. ಹಲ್ಲಲ್ಲೂಯ. 17ನೇ ವಾಕ್ಯ, 16-17 ವಾಕ್ಯದಲ್ಲಿ ಆತನು ಸದಾ ಕಾಲ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಿಮ್ಮೊಳಗಿದ್ದಾನೆ. ರೋಮ 8ನೇ ಅಧ್ಯಾಯಕ್ಕೆ ಬನ್ನಿ. ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಕ್ರಿಸ್ತ ನೋಡಿ, ಯಾಕಂದ್ರೆ ಮೂರನೇ ವಾಕ್ಯ ಹಾಕಿ. ಧರ್ಮಶಾಸ್ತ್ರವು ಅಲ್ಲ ಎರಡನೇ ವಾಕ್ಯ ಮುಗಿಲಿಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಪಾಪ ಮರಣಗಳಿಗೆ ಕಾರಣವಾದ ನಿಯಮ ಯಾವುದು? ಧರ್ಮಶಾಸ್ತ್ರದ ನಿಯಮ. ಎಲ್ಲರಿ, ಪಾಪ ಮರಣಗಳಿಗೆ ಕಾರಣವಾದ ನಿಯಮ ಧರ್ಮಶಾಸ್ತ್ರದ ನಿಯಮ. ಯಾಕಂದ್ರೆ 7ನೇ ವಾಕ್ಯದ 13 ವಾಕ್ಯದ ಓದಿದ್ರೆ ಗೊತ್ತಾಗ್ತದೆ. ಓದೋಣ, ಬೇಕಾದ್ರೆ ಓದಿ. ರೋಮನ್ಸ್ ಚಾಪ್ಟರ್ 7 to 13. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವು ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗ್ತದೆ. ಪಾಪ ಹಾಗಾದ್ರೆ ಧರ್ಮಶಾಸ್ತ್ರ ಮೂಲಕ ಪಾಪ, ಇದು ಪಾಪ ಅದು ಪಾಪ ಅಂತ ನಮಗೆ ಗೊತ್ತಾಯ್ತು. ಸುಳ್ಳು ಪಾಪ, ಮೋಸ ಮಾಡುವುದು ಪಾಪ, ಕೊಲೆ ಪಾಪ, ವಿಗ್ರಹಾರ್ಧನೆ ಪಾಪ, ಆಶಿಸುವುದು ಪಾಪ. ಅರ್ಥ ಆಯ್ತಲ್ಲ? ಇದೇ ಗೊತ್ತಾಯ್ತು ನಮಗೆ ಪಾಪ ಎಂಬುದು ಧರ್ಮಶಾಸ್ತ್ರದ ಮೂಲಕ. ಮುಂದೆ ಓದಿ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆ ಅಂದರೆ ಏನೋ ನನಗೆ ತಿಳಿಯುತ್ತಿದ್ದಿಲ್ಲ. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ಮೊದಲು ನಾನು ಧರ್ಮಶಾಸ್ತ್ರ ಇಲ್ಲದವನಾಗಿದ್ದು ಜೀವದಿಂದಿದ್ದೆನು. ಧರ್ಮಶಾಸ್ತ್ರ ಇಲ್ಲದಾಗ ಏನಾಗಿತ್ತು? ಜೀವದಿಂದಿದ್ದೆ. ಮುಂದೆ ಆಜ್ಞೆ ಬಂದಾಗ ಪಾಪಕ್ಕೆ ಜೀವ ಬಂತು. ಅರ್ಥ ಆಯ್ತಾ? ಆಜ್ಞೆ ಬಂದಾಗ ಏನಾಯ್ತು? ಪಾಪಕ್ಕೆ ಜೀವ ಬಂತು. ನಾನು ಸತ್ತೇನು. ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು. ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ಅರ್ಥ ಆಯ್ತು? ಪಾಪ ಮರಣಕ್ಕೆ ಕಾರಣವಾದ ನಿಯಮ ಧರ್ಮಶಾಸ್ತ್ರದ ನಿಯಮ, ಜೀವವನ್ನು ಉಂಟು ಮಾಡುವ ನಿಯಮ ಪವಿತ್ರಾತ್ಮನ ನಿಯಮ. ಅರ್ಥ ಆಯ್ತಾ? ಹೋಗಿ ರೋಮ 8ಕ್ಕೆ ಬನ್ನಿ. ರೋಮ 8. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು ಅದನ್ನು ದೇವರೇ ಮಾಡಿದನು. ಎಷ್ಟು ಅರ್ಥ ಆಗ್ತಾ ಇದೆ? ಎಫೆಸ 2ನೇ ಅಧ್ಯಾಯದ 3ನೇ ವಾಕ್ಯ ಹೇಳ್ತದೆ, ನಾವು ಈ ಓದಿ ವಾಕ್ಯ. ನಾವೆಲ್ಲ ಪೂರ್ವದ ಅವಿಧೇಯರಾಗಿದ್ದು ಶರೀರ ಭಾವದ ಆಶಯಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಅಂದರೆ ಧರ್ಮಶಾಸ್ತ್ರಕ್ಕೆ ನಮ್ಮ ಶರೀರದ ಸ್ವಭಾವದ ಮೇಲೆ ಜಯ ಕೊಡ್ಲಿಕ್ಕೆ, ಬಿಡುಗಡೆ ಕೊಡ್ಲಿಕ್ಕೆ ಆಗಲಿಲ್ಲ, ಸಾಧ್ಯವಾಗಲಿಲ್ಲ. ಎಷ್ಟು ಅರ್ಥ ಆಗ್ತಾ ಇದೆ? ಅದನ್ನು ಯಾರು ಮಾಡಿದ್ದು?
ದೇವರೇ ಅದನ್ನು ಮಾಡಿದ. ಹೇಗೆ ಮಾಡಿದ? ಮುಂದೆ ಓದಿ. ಆದರೆ ಆದರೆ ಕರುಣಾನಿಧಿಯಾದ ದೇವರು ನಮ್ಮ ಮೇಲೆ ಅಲ್ಲ ರೋಮನ್ಸ್ 8 ಏನೆಂದರೆ ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಹೇಗೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆದರೆ ಪವಿತ್ರಾತ್ಮನಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮವಾಗಿ ನಡೆಯುವ ನಮ್ಮಲ್ಲಿ ಧರ್ಮಶಾಸ್ತ್ರ ನಿಯಮ ನೆರವೇರುವುದಕ್ಕೆ ಮಾರ್ಗವಾಯಿತು. ಅಲ್ಲಲ್ಲಿ ಎಷ್ಟು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮದಿಂದ ಉಂಟಾದ ನಿಯಮವು ಪಾಪ ಮರಣಕ್ಕೆ ಕಾರಣವಾದ ನಿಯಮದಿಂದ ಇವತ್ತು ನಮಗೇನು ಕೊಟ್ಟಿದೆ? ಬಿಡುಗಡೆಯನ್ನು ಕೊಟ್ಟಿದೆ. ಹಲ್ಲೆಲೂಯಾ. ಓಕೆ, ಎಫೆಸರ್ 2ನೇ ಅಧ್ಯಾಯ 4ನೇ ವಾಕ್ಯ. ಆದರೆ ಕರುಣಾನಿಧಿಯಾಗಿರುವ ಅದು ಓದುವಾಗ ಸ್ವಲ್ಪ ಒತ್ತಾಗಿ ಓದ್ಬೇಕು. ಯಾಕಂದ್ರೆ ಅಲ್ಲಿ ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಹಾಗೆ ಓದಿ. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಹಲ್ಲೆಲೂಯಾ. ಕರುಣಾನಿಧಿ. ನಾವು ಸತ್ತು ಹೋಗಿದ್ದೆವು, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸಿಕೊಂಡು ಜೀವನ ಮಾಡ್ತಿದ್ದೆವು. ಆದ್ರೆ ಕರುಣಾನಿಧಿಗಾರುವ ದೇವರು ಏನ್ ಮಾಡಿದ? ತನ್ನ ಮಗನನ್ನು ನಮಗೋಸ್ಕರವಾಗಿ ಪಾಪ ಅಪರಾಧ ದೆಸೆಯಿಂದ ಸತ್ತವ ನಮ್ಮನ್ನು ಆತನೊಂದಿಗೆ ಏನ್ ಮಾಡಿದ? ಬದುಕಿಸಿದನು. ಹಲ್ಲೆಲೂಯಾ. ಎಷ್ಟು ಅರ್ಥ ಆಗ್ತಾ ಇದೆ? ಹಾಗಾದ್ರೆ ಕ್ರಿಸ್ತನ ಮೂಲಕ ನಮಗೇನು ಸಿಕ್ಕಿತ್ತು? ಜೀವ ಸಿಕ್ಕ. 1 ಕೊರಿಂಥ 15:27 ಓದಿ. 1 Corinthians 15:22. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಎಲ್ಲರೂ ಹೇಳಿ, ಆದಾಮನ ಸಂಬಂಧ ನನಗೆ ಮರಣವನ್ನು ತಂದಿತು, ಯೇಸು ಕ್ರಿಸ್ತನ ಸಂಬಂಧ ನನಗೆ ಜೀವವನ್ನು ತಂದಿತು. ಓಕೆ, ಯೇಸು ಸ್ವಾಮಿ ಯಾರಾಗಿದ್ದಾನೆ? ಕಡೆ ಆದಾಮ. ಕಳೆದ ವಾರದಲ್ಲಿ ಹೇಳಿದೆಲ್ಲ 1 ಕೊರಿಂಥ 15ನೇ ಅಧ್ಯಾಯ 45ನೇ ವಾಕ್ಯದ ಪ್ರಕಾರ ಕರ್ತನ ದೇವ ಸ್ವಾಮಿ ಯಾರಾಗಿದ್ದಾನೆ? ಕಡೆ ಆದಾಮನು. ಮೊದಲನೇ ಆದಾಮನ ಸಂಬಂಧ ಅದು ಮರಣ ತಂದಿತ್ತು. ಕಡೆ ಆದಾಮನ ಸಂಬಂಧ ಏನ್ ತಂದಿತ್ತು? ಜೀವ ತಂದಿತ್ತು. ಹೇಗೆ ಸಿಕ್ಕಿತ್ತು? ಕಡೆ ಆದಾಮ ಯೇಸು ಸ್ವಾಮಿಯ ಸಂಬಂಧ ನಮಗೆ ಹೇಗೆ ಸಿಕ್ಕಿತ್ತು? ರಕ್ಷಣೆ ಹೊಂದಿದಾಗ, ಸ್ವಾರ್ಥ ನಂಬಿದಾಗ, ಆತನು ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿದಾಗ ಆ ಸಂಬಂಧ ನಮಗೆ ಉಂಟಾಯಿತು. ಆದಾಮನ ಸಂಬಂಧವು ಶಾಪಕ್ಕೆ ಗುರಿ ಮಾಡಿತು. ಯೇಸು ಕ್ರಿಸ್ತನ ಸಂಬಂಧವು ಆಶೀರ್ವಾದಕ್ಕೆ ನಮ್ಮನ್ನು ಗುರಿ ಮಾಡಿತು. ಎಷ್ಟು ಅರ್ಥ ಆಗ್ತಾ ಇದೆ? ಆದಾಮನ ಸಂಬಂಧವು ಪಾಪದ ಶಿಕ್ಷೆಗೆ ನಮ್ಮನ್ನು ಗುರಿ ಮಾಡುವುದಾದ್ರೆ ಕರ್ತನ ಯೇಸು ಸ್ವಾಮಿಯ ಸಂಬಂಧವು ನಿತ್ಯ ಜೀವಕ್ಕೆ ನಮ್ಮನ್ನು ಗುರಿ ಮಾಡಿತು. ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತನ ಮೂಲಕ ನಮಗೆ ಜೀವ ಉಂಟಾಯಿತು. ಆ ಪಾಪ ಅಪರಾಧಗಳ ದೆಸೆಯಿಂದ ಸತ್ತವಾಗಿ ನಾವು ಜೀವ ಹೊಂದಿಕೊಂಡಿದ್ದೆವು. ಯೋಹನನ ಸುವಾರ್ತೆ 1:3 ಮತ್ತು 4 ವಾಕ್ಯ ಓದಿ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 1:3-4. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು. ಆತನಲ್ಲಿ ಏನಿತ್ತು? ಆತನಲ್ಲಿ ಜೀವ ಇತ್ತು, ಲೈಫ್ ಇತ್ತು. ಆದಮ ಅವರಲ್ಲಿ ಆದಿಕಾಂಡ 2:7 ದೇವರು ಏನ್ ಮಾಡಿದ? ತನ್ನ ಜೀವ ಶ್ವಾಸವನ್ನು ಮಣ್ಣಿನಲ್ಲಿ ಆದಮನ ಶರೀರ ಉಂಟು ಮಾಡಿ ದೇವರು ಏನ್ ಮಾಡಿದ? ತನ್ನ ಜೀವ ಶ್ವಾಸ ಊದಿದಲ್ಲ,
ಪಾಪ ಮಾಡಿದಾಗ ಆ ಜೀವ ಆತನು ಕಳ್ಕೊಂಡ, ಆತ್ಮದಲ್ಲಿ ಆತನು ಸತ್ತು ಹೋದ, ದೇವರ ಜೀವ ಕಳ್ಕೊಂಡ. ಅದೇ ಕಳ್ಕೊಂಡಂತ ಆ ಜೀವ ಯೇಸು ಕ್ರಿಸ್ತನಲ್ಲಿತ್ತು. ಮುಂದೆ ಓದಿ. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಮುಸುಕಲಿಲ್ಲ. ಕತ್ತಲು ಅದನ್ನು ಮುಸುಕಲಿಲ್ಲ. ಪ್ರೈಸ್ ಗಾಡ್. ಎಲ್ಲ ರೆಡಿ. ಆದಾಮನಲ್ಲಿ ಕಳ್ಕೊಂಡ ಜೀವವನ್ನು ಕರ್ತನಾದ ಯೇಸು ಸ್ವಾಮಿಯಲ್ಲಿ ಹೊಂದಿಕೊಂಡಿದ್ದೇನೆ. ಪುನಃ ಹೇಳಿ. ಆದಾಮನಲ್ಲಿ ಕಳ್ಕೊಂಡ ಜೀವವು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಗುತ್ತದೆ. ಹಾಗಾದ್ರೆ ಪಾಪ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಿಗೆ ನಮ್ಮನ್ನು ಆತನೊಂದಿಗೆ ಏನ್ ಮಾಡಿದ್ದಾನೆ? ಆತನು ಕ್ರಿಸ್ತನೊಟ್ಟಿಗೆ ಬದುಕಿಸಿದ್ದಾನೆ, ಜೀವ ಕೊಟ್ಟಿದ್ದಾನೆ. ಮುಂದೆ ಓದಿ 6-7 ವಾಕ್ಯ. ಎಪಿಸ್. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ. ಹಲ್ಲೆಲೂಯಾ. ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಜೀವ ಸಿಕ್ಕಿತು, ಕ್ರಿಸ್ತನ ಯೇಸುವಿನೊಂದಿಗೆ ಎಬ್ಬಿಸಲ್ಪಟ್ಟೆವು. ಈಗ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ. ಎಷ್ಟು ಅರ್ಥ ಆಗ್ತಾ ಇದೆ? ನಮ್ಮಂದ್ರೆ ಯಾರನ್ನು? ಆತ್ಮ, ಸತ್ತಂತ ಆತ್ಮ ಮನುಷ್ಯ, ಪಾಪದಲ್ಲಿ ಸತ್ತಂತ ಆತ್ಮ ಮನುಷ್ಯ ಕ್ರಿಸ್ತನಲ್ಲಿ ಜೀವ ಹೊಂದಿಕೊಂಡಿದ್ದಾನೆ. ಎಷ್ಟು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ಆತ್ಮ ಜೀವ ಹೊಂದಿತ್ತು, ಎಬ್ಬಿಸಲ್ಪಟ್ಟಿತ್ತು. ಈಗ ಎಲ್ಲಿ ಕೂತ್ಕೊಂಡಿದ್ದೇವೆ ನಾವು? ಯೇಸು ಸ್ವಾಮಿಯೊಟ್ಟಿಗೆ ಪರಲೋಕದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಸಿಂಹಾಸನ ಯಾವುದರ ಮೇಲೆ? ಓದಿ 1ನೇ ಅಧ್ಯಾಯ 20-23 ವಾಕ್ಯ ಓದಿ. ಎಫೆಸ್ ಚಾಪ್ಟರ್ 1:22-23. ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಇಲ್ಲ 20ರಿಂದ ಕಂಟಿನ್ಯೂ ಓದಿ, ಕರೆಕ್ಟ್ ಆಗಿ ಓದಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಯಾರ ಬಲಾತಿಶಯ? ತಂದೆಯಾದ ದೇವರ ಬಲಾತಿಶಯ. ತಂದೆಯಾದ ದೇವರ ಬಲಾತಿಶಯ ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕುಳ್ಳಿರಿಸಿಕೊಂಡನು. ಅದರ ಅರ್ಥ ಏನು? ನಾವು ಎಲ್ಲಿ ಕೂತ್ಕೊಂಡಿದ್ದೇವೆ ಈಗ? ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ತಂದೆಯಾದ ದೇವರ ಬಲಗಡೆಯಲ್ಲಿ ನಾವು ಕೂಡ ಪರಲೋಕದಲ್ಲಿ ಕೂತ್ಕೊಂಡಿದ್ದೇವೆ. ಆತ್ಮಿಕ ಲೋಕದಲ್ಲಿ, ಆತ್ಮಿಕ ಮಂಡಲದಲ್ಲಿ ನಾವು ನಮ್ಮ ಆತ್ಮ ಮನುಷ್ಯಲ್ಲಿ ಕೂತ್ಕೊಂಡಿದ್ದಾನೆ. ಎಲ್ಲಿ? ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಕೂತ್ಕೊಂಡಿದ್ದ. ಯಾವುದರ ಮೇಲೆ ಕೂತ್ಕೊಂಡಿದ್ದಾನೆ? ಅಧಿಕಾರದೊಂದಿಗೆ ಕೂತ್ಕೊಂಡಿದ್ದಾನೆ. ಯಾವುದರ ಮೇಲೆ? ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ. ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಹೆಸರುಗೊಂಡವರೆಲ್ಲರ ಮೇಲೆ. ಹಲ್ಲೆಲೂಯಾ. ಅದರ ಅರ್ಥ ಏನೆಂದರೆ ಸಕಲ ಅಧಿಕಾರಗಳ ಮೇಲೆ ಇವತ್ತು ಸಭೆಗೆ ಅಧಿಕಾರ ಇದೆ. ದುರಾತ್ಮ ಶಕ್ತಿಗಳನ್ನು ಕರ್ತನಾದ ಯೇಸು ಸ್ವಾಮಿ ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಮಂತ್ರವಾದ ಶಕ್ತಿಗಳನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಓ ರಿಬಕ ಶಂದಲಬರ ರಿಕಿರಿಬಕ ಶತರಬ ರೋಕೋ ರಿಬಕ ಶಕರಬ ಲೇಬ್ರೆಕೆ ಸದಲಿಬರ ರಿಬಾ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 . ಹಲ್ಲೆಲೂಯಾ. ಎಲ್ಲ ದುರಾತ್ಮ ಶಕ್ತಿಗಳು ಎಲ್ಲಿದೆ? ನಮ್ಮ ಕಾಲ ಕೆಳಗೆ. ಅವುಗಳ ಮೇಲೆ ನಮಗೆ ಅಧಿಕಾರ ಕರ್ತನ ಯೇಸು ಕೊಟ್ಟಿದ್ದಾನೆ.
ಅವೆಲ್ಲದರ ಮೇಲೆ ನಾವು ಸಿಂಹಾಸನದಲ್ಲಿ ಕ್ರಿಸ್ತನೊಟ್ಟಿಗೆ ನಾವು ಕೂತ್ಕೊಂಡಿದ್ದೇವೆ. ಎಫೆಸ 2:6-7 ವಾಕ್ಯ ಅರ್ಥ ಆಯ್ತಾ? ಎಲ್ಲಿ ಬದುಕಿಸಿದ್ದು ಮಾತ್ರವಲ್ಲ, ಎಬ್ಬಿಸಿದ್ದು, ನಮ್ಮ ಆತ್ಮವನ್ನು ಎಬ್ಬಿಸಿದ್ದು ಮಾತ್ರವಲ್ಲ, ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ಎಲ್ಲ ಶಕ್ತಿಗಳ ಮೇಲೆ, ಎಲ್ಲ ದುರಾತ್ಮಗಳ ಮೇಲೆ, ಎಲ್ಲ ಮಂತ್ರವಾದ ಶಕ್ತಿಗಳ ಮೇಲೆ, ಎಲ್ಲ ರೋಗ ಶಕ್ತಿಗಳ ಮೇಲೆ, ಎಲ್ಲ ವ್ಯಾಧಿ ಶಕ್ತಿಗಳ ಮೇಲೆ, ಎಲ್ಲ ಸಮಸ್ಯೆಗಳ ಮೇಲೆ, ಪ್ರತಿಯೊಂದು ಅಂಧಕಾರ ಶಕ್ತಿಗಳ ಮೇಲೆ ನಾವು ಅಧಿಕಾರ ಹೊಂದಿದವರಾಗಿ ನಾವು ಕೂತ್ಕೊಂಡಿದ್ದೇವೆ. ರಕ ಶಕರ ಬಲಕ. ಅದಕ್ಕೆ ಲೂಕ 19 ಯೇಸುಸ್ವಾಮಿ ಒಂದು ಹೇಳುದು, ಲೂಕ್ 10:19 ಆವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರವನ್ನು, ಶಕ್ತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಆದ್ರಿಂದ ಯಾವುದು ಕೂಡ ನಿಮಗೆ ಯಾವ ಕೇಡು ಮಾಡುವುದಿಲ್ಲ. ದುರಾತ್ಮ ಶಕ್ತಿಗಳ ಮೇಲೆ ದೇವರು ಯೇಸು ಸ್ವಾಮಿ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅವುಗಳ ಮೇಲೆ ಅಧಿಕಾರ ಉಳ್ಳವರಾಗಿದ್ದೇವೆ. ಹಾಲೆಲೂಯ. ಅರ್ಥ ಆಗ್ತಾ ಇದೆ. ದುರಾತ್ಮಗಳೆಲ್ಲ ಈಗ ಆಳುವಂಥದ್ದು, ಪ್ರಾಂತ್ಯಗಳನ್ನ ಆಳುವಂಥ ದುರಾತ್ಮಗಳ ಸಭೆ ಆಳುವಂಥದ್ದಾಗಿದೆ. ಸಭೆ ಏನು ಹೇಳ್ತದೋ ಅದು ನಡೀತದೆ, ನಾವು ಏನು ಹೇಳ್ತೇವೋ ಅದು ನಡೀತದೆ, ವಿಶ್ವಾಸ ಏನು ಹೇಳ್ತಾನೋ ಅದು ನಡೀತದೆ. ಹಾಲೆಲೂಯ. ಎಲ್ಲವುಗಳ ಮೇಲೆ ಕರ್ತನು ನಮಗೇನು ಕೊಟ್ಟಿದ್ದಾನೆ? ಅಧಿಕಾರ ಕೊಟ್ಟಿದ್ದಾನೆ. ರೋಮ 5:17 ಓದಿ. ರೋಮ್ 5:17. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಕ್ರಿಸ್ತ ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಹೆಸಂಗೆ ಅರ್ಥ ಆಗ್ತಾ ಇದೆ? ಎಲ್ಲರೂ ಹೇಳ್ಬೇಕೀಗ. ಇಲ್ಲಿಯವರೆಗೆ ರೋಗವು ನನ್ನನ್ನು ಆಳ್ವಿಕೆ ಮಾಡಿತು, ಇನ್ನು ಮೇಲೆ ನಾನು ಅದರ ಮೇಲೆ ಆಳ್ವಿಕೆ ನಡೆಸುತ್ತೇನೆ. ಎಲ್ಲ ಹೇಳಿ. ಇಲ್ಲಿಯವರೆಗೆ ಪಾಪವು ನನ್ನ ಮೇಲೆ ಆಳ್ವಿಕೆ ಮಾಡಿತು, ಇನ್ನು ಮೇಲೆ ನಾನು ಅದರ ಮೇಲೆ ಆಳ್ವಿಕೆ ನಡೆಸುತ್ತೇನೆ. ಇಲ್ಲಿವರೆಗೆ ಶಾಪವು ನನ್ನ ಮೇಲೆ ಆಳ್ವಿಕೆ ಮಾಡಿತು, ಇನ್ನು ಮೇಲೆ ನಾನು ಅದರ ಮೇಲೆ, ಶಾಪದ ಮೇಲೆ ಆಳ್ವಿಕೆಯನ್ನು ನಡೆಸುವೆನು. ಹಾಲೆಲೂಯ, ಹಾಲೆಲೂಯ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಹಾಲೆಲೂಯ. ನಾವು ಅಯ್ಯರ್ ಒಂದು ಪೊಸಿಷನ್ ಅಲ್ಲಿ ಕೂತ್ಕೊಂಡಿದ್ದೇವೆ. ಹಾಲೆಲೂಯ. ನೋಡಿ, ಕೆಲವು ದೇಶಗಳ ರಾಜರ ಆಳ್ವಿಕೆ ಈಗಲೂ ಇದೆ. ಕೆಲವು ದೇಶಗಳಲ್ಲಿ ಈಗ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಕೆಲವು ಕಡೆ ಪ್ರೆಸಿಡೆಂಟ್ ರೂಲ್ ಇದೆ, ಕೆಲವು ರಾಜರ ಒಂದು ಆಳ್ವಿಕೆ ಇದೆ. ಅವರು ಕೂತ್ಕೊಂಡಂಥ ಚೇರ್ಗೆ ಅಷ್ಟು ಘನತೆ ಇದೆ, ಅಷ್ಟು ಬೆಲೆ ಇದೆ, ಗೊತ್ತುಂಟಲ್ಲ? ಅವ್ರು ಏನು ಹೇಳ್ತಾರೋ ನಡೀತದೆ, ಪವರ್ ಇದೆ, ಅವ್ರಿಗೆ ಅಧಿಕಾರ ಇದೆ. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಸ್ವಾಮಿ ಸಭೆಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಸಭೆಗೇನು ಕೊಟ್ಟಿದ್ದಾನೆ? ಅಧಿಕಾರ ಕೊಟ್ಟಿದ್ದಾನೆ. ರೋಗಗಳ ಮೇಲೆ ಅಧಿಕಾರ, ದುರಾತ್ಮಗಳ ಮೇಲೆ ಅಧಿಕಾರ, ಅಂಧಕಾರ ಶಕ್ತಿಗಳ ಮೇಲೆ ಅಧಿಕಾರ, ಮಾಟ ಮಂತ್ರ ಶಕ್ತಿಗಳ ಮೇಲೆ ಅಧಿಕಾರ. ನಮ್ಮ ಕಣ್ಣು ತೆರೆಯಲ್ಪಡುವುದಾದರೆ ನಾವು ಅವುಗಳಿಗೆ ಭಯಪಡಲ್ಲ, ಅವು ನಮ್ಮನ್ನು ನೋಡಿ ಭಯಪಡ್ತವೆ. ನಮ್ಮ ಅಧಿಕಾರನ ತಿಳ್ಕೋಬೇಕು. ನಮ್ಮ ಅಧಿಕಾರ ತಿಳ್ಕೊಂಡ್ರೆ ಅವುಗಳು ನಮಗೆ ಭಯಪಡ್ತದೆ. ಸೈತಾನನ ದೊಡ್ಡ ಕುತಂತ್ರ ಏನು ಗೊತ್ತುಂಟ? ಸಭೆ ತನ್ನ ಅಧಿಕಾರ ತಿಳಿದುಕೊಳ್ಳಬಾರದು, ಅದು ಅವನ ಪ್ರಯತ್ನ ಆಗಿರ್ತದೆ. ಯಾವಾಗ ಸಭೆ ತನ್ನ ಪೊಸಿಷನ್ ಅಲ್ಲಿ ಎದ್ದು ನಿಲ್ತದೋ ಸೈತಾನ ಲೋಕ ನಡುಗಲಿಕ್ಕೆ ಪ್ರಾರಂಭ ಆಗುತ್ತದೆ. ಹಾಲೆಲೂಯ. ಎಲ್ಲರಡಿ, ನಾನು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಜೀವ ಹೊಂದಿ ಎಬ್ಬಿಸಲ್ಪಟ್ಟು ಈಗ ಪರಲೋಕದಲ್ಲಿ
ತಂದೆಯಾದ ದೇವರ ಬಲಗಡೆಯಲ್ಲಿ ಕ್ರಿಸ್ತನೊಂದಿಗೆ ಸಿಂಹಾಸನದಲ್ಲಿ ಸಕಲ ಅಧಿಕಾರ, ಸಕಲ ರಾಜತ್ವ, ಸಕಲ ಮಹತ್ವ, ಸಕಲ ಪ್ರಭುತ್ವಾಧಿಗದ ಮೇಲೆ ಈ ಲೋಕದಲ್ಲಿಯೂ ಬರುವ ಲೋಕದಲ್ಲಿಯೂ ಹೆಸರುಗೊಂಡವರ ಮೇಲೆಯೂ, ಎಲ್ಲ ದುರಾತ್ಮ ಲೋಕದ ಮೇಲೆಯೂ, ಎಲ್ಲ ಅಂಧಕಾರ ಲೋಕದ ಮೇಲೆಯೂ ನಾನು ಕೂತ್ಕೊಂಡಿದ್ದೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓರಿಕ ಶಂದಲಬ ಲಿಬ್ರೇಕೆ ಸೆಕೆರಿಯಗ ತುರಬ ರಬ ಬಬ 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 ಶಬ ಬಬ 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 ರಿಬ ಬಬ ಶಕರ ಬಬ ರೇಬೇಲೆ ಸಂದಲಿ ಕದ್ರ. 8ನೇ ವಾಕ್ಯಕ್ಕೆ ಬನ್ನಿ. ಎಫೆಸ್ 2:8, ಎಫೆಸ್ 2:2, ಎಫೆಸ್ 2:2. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರ. ನೋಡಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ ಅಂದರೆ ಅರ್ಥ, ಕೃಪೆ ಎಂಬುದಾಗಿ ಹೇಳಬೇಕಾದ್ರೆ ಯೋಗ್ಯವಲ್ಲದವರಿಗೆ ಸಿಗುವಂತಹ ದೇವರ ದಯೆ. ಕೃಪೆ ಅಂದ್ರೆ ಏನು? ಯೋಗ್ಯವಲ್ಲದವರಿಗೆ ಸಿಗುವಂತ ದೇವರ ದಯೆ. ಅಂದರೆ ರಕ್ಷಣೆ ಎಂಬುವಂಥದ್ದು ಅದು ದೇವರ ಕೃಪೆಯಿಂದ ಸಿಗುವಂಥದ್ದಾಗಿದೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ, ಸಂಪಾದನೆ ಮಾಡ್ಲಿಕ್ಕೆ ಅದನ್ನು ಆಗಲ್ಲ. ಅದನ್ನು ಪಡ್ಕೊಳ್ಳೋದು ಹೇಗೆ ಗೊತ್ತುಂಟ? ನಂಬಿಕೆಯಿಂದ ನಂಬಿಕೆ ಎಂಬ ಕೈಗಳಿಂದ. ಎಲ್ಲರೂ ಹೇಳಿ, ರಕ್ಷಣೆಯು ಅದು ದೇವರ ಕೃಪೆಯಿಂದಲೇ ಸಿಗುವಂಥದ್ದು. ಅದನ್ನು ಹೊಂದಬೇಕಾದರೆ ನಂಬಿಕೆಯ ಕೈಗಳು ನಮಗೆ ಬೇಕು. ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲಲ್ಲೂಯ್ಯ. ಈಗ ಪಾಪದ ರಕ್ಷಣೆ ಎಂದರೇನು? ಪಾಪದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂಥದ್ದೇ ರಕ್ಷಣೆಯಾಗಿದೆ. ಪಾಪದ ಶಿಕ್ಷೆ ಏನಾಗಿದೆ? ನಿತ್ಯ ಮರಣ, ನರಕದ ಶಿಕ್ಷೆ. ಪ್ರಕಟಣೆ 21:8, ಪ್ರಕಟಣೆ 20:12, 13ನೇ ವಾಕ್ಯ, 13-14 ವಾಕ್ಯದಲ್ಲಿ ನಾವು ಓದುತ್ತೇವೆ. ಅಲ್ಲಲ್ಲಿ 2ನೇ ಮರಣ ಬೆಂಕಿ ಗಂಧಕಗಳಿಂದ ಉರಿಯುವಂಥ ಕೆರೆಗೆ ಅವರು ದೊಬ್ಬಲ್ಪಡುತ್ತಾರೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಪಾಪದಲ್ಲಿ ಹುಟ್ಟಿ ಪಾಪದಲ್ಲಿ ಜೀವಿಸಿದ ಮನುಷ್ಯನು ತನ್ನ ಶರೀರ ಬಿಟ್ಟ ಕೂಡಲೇ ಆ ಶಿಕ್ಷೆ ಅನುಭವಿಸ್ಲಿಕ್ಕೆ ಎಲ್ಲಿ ಹೋಗ್ಬೇಕಾಗಿತ್ತು? ನಿತ್ಯ ನರಕಕ್ಕೆ ಹೋಗಬೇಕಾಗಿತ್ತು. ಅಲ್ಲಿಂದ ಅವನಿಗೆ ಬಿಡುಗಡೆ ಇಲ್ಲ. ಆದರೆ ಈ ಪಾಪದ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ, ಬಿಡುಗಡೆ ಮಾಡುವುದಕ್ಕೋಸ್ಕರ ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಮಾನವನಾಗಿ ಬಂದ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಇಬ್ರಿಯ ಪತ್ರಿಕೆ 9:22, ಪಾಪ ಧಾರೆ ಇಲ್ಲದೆ, ಏನಿಲ್ಲಂತೆ? ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಯಾಜಕ ಕಾಂಡ 17:11, ಲೆವಿಟಿಕ 17:11 ಓದುತ್ತೇವೆ. ಅಲ್ಲಿ ರಕ್ತದಲ್ಲಿ ಜೀವ ಇದೆ. ರಕ್ತದಲ್ಲಿ ಏನಿದೆ? ಜೀವ ಇದೆ. ಅದಕ್ಕೆ ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುವುದಾದರೆ ಪಾಪ ಮಾಡಿದ ಮನುಷ್ಯ ಒಂದು ಪ್ರಾಣಿಯ ಬಲಿ ಕೊಡಬೇಕಾಗಿತ್ತು. ಆ ಪ್ರಾಣಿ ಬಲಿಯನ್ನು ಕೊಡುವಾಗ ತಾತ್ಕಾಲಿಕವಾಗಿ ಆ ಶಿಕ್ಷೆಯಿಂದ ಅವನು ತಪ್ಪಿಸಿಕೊಳ್ತಾ ಇದ್ದ. ಅವನ ಪಾಪವು ಮುಚ್ಚಲ್ಪಡ್ತಾ ಇತ್ತು. ಶಾಶ್ವತ ಬಿಡುಗಡೆ ಅವನಿಗೆ ಸಿಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಶಾಶ್ವತ ಬಿಡುಗಡೆ ಬೇಕಾದರೆ ಪರಿಶುದ್ಧವಾದ ರಕ್ತ ಸುರಿಸಲ್ಪಡಬೇಕಾಗಿತ್ತು ಮನುಷ್ಯನ ಪಾಪ ಪರಿಹಾರಕ್ಕಾಗಿ. ಆದರೆ ಆದಾಮನ ಹುಟ್ಟಿದವರೆಲ್ಲರೂ ಪಾಪಿಗಳಾಗಿದ್ರು. ಆದಾಮನ ಹುಟ್ಟಿದ ಎಲ್ಲರ ರಕ್ತ ಏನಾಗಿತ್ತು? ಪಾಪದಿಂದ ತುಂಬಿತ್ತು. ಅದಕ್ಕಾಗಿ ನಾವು ನೋಡ್ತೇವೆ, ಕನ್ನಿಕೆಯಾದ ಮರಿಯನ ದೇವರು ಏನು ಮಾಡಿದ? ಆರಿಸಿ ಅವರ ಬಳಿ ದೂತನನ್ನು ಕಳಿಸಿ ಆತನಿಗೆ ಹೇಳ್ತಾ, ನೀನು ಗರ್ಭ ಧರಿಸಿ ನೀನೇ ಮಾಡ್ತೀವಿ, ಒಂದು ಮಗುನ ಹೇಳ್ತಿ ಎಂಬುದಾಗಿ. ಆಗ ಅವಳು ಇದು ಹೇಗೆ ಆಗ್ತದೆ? 34ನೇ ವಾಕ್ಯ, ಲೂಕ 1:34 ನೋಡ್ತೇವೆ. ಇದು ಹೇಗೆ ಆದಿತ್ತು ಅಂತ ಕೇಳಿದಾಗ 35ನೇ ವಾಕ್ಯದಲ್ಲಿ ದೂತನು ಹೇಳ್ತಾ ಇದ್ದಾನೆ, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆಗ ಹುಟ್ಟುವಂತ ಶಿಶು ದೇವರ ಮಗು ಎನಿಸಿಕೊಳ್ಳುವುದು. ಮರಿಯಳ ಗರ್ಭದಲ್ಲಿ ದೇವರ ಬೀಜ ಬರುವುದರ ಮೂಲಕ ಯೇಸು ಹುಟ್ಟಿ ಬಂದ ಆದಿಕಾಂಡ 3:15 ಆ ಪ್ರವಾದನೆ ಅಲ್ಲಿ ನೆರವೇರುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಯೇಸುವಿನ ಶರೀರದಲ್ಲಿ ಹರಿಯುವಂಥ ರಕ್ತ ಆದಾಮನಿಂದ ಬಂದ ರಕ್ತ ಅಲ್ಲ. ನಮ್ಮೆಲ್ಲರ ಶರೀರದಲ್ಲಿ ಬಂದಂಥ ರಕ್ತ ಯಾವುದಾಗಿತ್ತು? ಆದಾಮನಿಂದ ಬಂದಂಥ ರಕ್ತವಾಗಿತ್ತು. ಅದು ಯೇಸುವಿನ ಶರೀರದಲ್ಲಿ ಹರಿಯುವಂಥ ರಕ್ತ
ತಂದೆಯಾದ ದೇವರ ರಕ್ತವಾಗಿತ್ತು. ಅಲ್ಲಲ್ಲಿಯ ಯೇಸುನಲ್ಲಿದ್ದ DNA ಯಾವುದು? ತಂದೆಯಾದ ದೇವರ DNA ಆಗಿತ್ತು. ಅದಕ್ಕಾಗಿ ಆ ಪರಿಶುದ್ಧ ರಕ್ತ ನಮಗೋಸ್ಕರ ಕೊಟ್ಟನು. ಸತ್ಯವೇದ ಓದುವಾಗ ಯೋಹನ್ 9:46, ಜಾನ್ ಗಾಸ್ಪಲ್ 8:46 ಹೇಳ್ತದೆ, ಯೇಸು ಸ್ವಾಮಿ ಆ ಯಹೂದ್ಯರನ್ನು ಸವಾಲಾಗಿ ಕೇಳ್ತಾ ಇದ್ದಾನೆ, ನನ್ನಲ್ಲಿ ಪಾಪ ಇದ್ದರೆ ನನಗೆ ತೋರಿಸಿರಿ. ನನ್ನಲ್ಲಿ ಪಾಪ ಇದ್ರೆ ತೋರಿಸಿ ಸವಾಲಾಗ್ತಾ ಇದ್ದಾನೆ ಯೇಸು ಸ್ವಾಮಿ. ಇನ್ನೊಂದು 2 ಕೊರಿಂಥ 5:21, 2 ಕೊರಿಂಥ 5:21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು, ಏನಿಲ್ಲದ ಪಾಪ ಜ್ಞಾನ ಇಲ್ಲದ ಆತನನ್ನು ನಮಗೋಸ್ಕರ ಯಾರಿಗೋಸ್ಕರ? ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದ. ಪಾಪ ಜ್ಞಾನ ಇಲ್ಲದ ಆತನನ್ನು ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ನರಕದ ಶಿಕ್ಷೆಯನ್ನು ತಪ್ಪಿಸುವುದಕ್ಕೋಸ್ಕರ ಏನು ಮಾಡಿದ? ಆತನನ್ನು ಪಾಪ ಸ್ವರೂಪಿಯಾಗ ಮಾಡಿದ. ಓಕೆ, ಇಬ್ರಿಯ 4:15 ಓದಿ. ಇಬ್ರು 4:15, ಇಬ್ರಿಯ 4:15. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪ ಇಲ್ಲದವನಲ್ಲ. ಆತನ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಪಾಪ ಇಲ್ಲದೆ ಹುಟ್ಟಿ ಪಾಪ ಇಲ್ಲದೆ ಜೀವಿಸಿ ಸತ್ತವನು ಈ ಲೋಕದಲ್ಲಿ ಒಬ್ಬನು ಮಾತ್ರ. ಯಾರು? ಕರ್ತನಾದ ಯೇಸು ಸ್ವಾಮಿ. ಅದಕ್ಕಾಗಿ ಆ ಪರಿಶುದ್ಧ ರಕ್ತ ನಮಗೆ ಪಾಪ ಪರಿಹಾರ ಕೊಡುವುದಕ್ಕೆ ಸಾಧ್ಯವಾಯಿತು. 7:26 ಓದಿ. ಇಬ್ರು 7:26, ಇಬ್ರು 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು. ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು. ಪ್ರೈಸ್ ಗಾಡ್. ಓಕೆ, 1 ಪೇತ್ರ 1:18-19, 1 Peter 1:18-19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ. ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ. ಕಳಂಕವಿಲ್ಲದ ರಕ್ತ ಯೇಸುವಿನ ರಕ್ತ, ಪಾಪ ಇಲ್ಲದ ಯೇಸುವಿನ ರಕ್ತ. 1 ಪೇತ್ರ 2:22, 1 Peter 2:22. ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಆತನ ಬಾಯಲ್ಲಿ ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯೋನು ಆತನ ಪ್ರತಿಯಾಗಿ ಬೈಯಲಿಲ್ಲ. ಆತನ ಯಾವ ಪಾಪವನ್ನು ಮಾಡಲಿಲ್ಲ. ಪ್ರೈಸ್ ಗಾಡ್. 1 John 3:5, 1 ಯೋಹನ 3:5 ಓದಿ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ಪ್ರೈಸ್ ಗಾಡ್. ಆ ಪರಿಶುದ್ಧವಾದ ರಕ್ತ ಕಲ್ವಾರಿ ಸುಳುವಿಯಲ್ಲಿ ನನಗೋಸ್ಕರ ನಿಮಗೋಸ್ಕರ ಸುರಿಸಲ್ಪಟ್ಟಿತು. ಆ ರಕ್ತದ ಮೂಲಕ 1 ಯೋಹನ 1:7 ಪ್ರಕಾರ ನಮ್ಮ ಸಕಲ ಪಾಪಗಳು ತೊಳೆಯಲ್ಪಟ್ಟು ಶುದ್ಧಿಯಾಗುತ್ತೇವೆ. ಅಲ್ಲೂಯ. ಓಕೆ, ರೋಮಪುರದ ಪತ್ರಿಕೆ 10ನೇ ಅಧ್ಯಾಯ 6-13 ವಾಕ್ಯದವರೆಗೆ ಓದುವ. ಆದರೆ ನಂಬಿಕೆಯೊಂದುಂಟಾಗುವ ನೀತಿಯು ಏನು ಹೇಳುತ್ತದೆ? ಕ್ರಿಸ್ತನನ್ನು ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲನ ಲೋಕಕ್ಕೆ ಏರಿ ಹೋದಾರು ಎಂದಾಗಲಿ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ. ದೇವರ ವಾಕ್ಯ ಎಲ್ಲಿದೆ?
ನಿಮ್ಮ ಸಮೀಪದಲ್ಲಿದೆ. ಅದು ನಿನ್ನ ಬಾಯಿಯಲ್ಲಿಯೂ ಅದು ನಿನ್ನ ಬಾಯಿಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ನಿನ್ನ ಅನ್ನುತ್ತದೆ. ಹೃದಯದಲ್ಲಿ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಅದೇನೆಂದರೆ ನೀನು ಯೇಸುವನ್ನೇ ನೀನು ಯೇಸುವನ್ನೇ ಕರ್ತನೆಂದು ಕರ್ತನೆಂದು ಒಡೆಯನೆಂದು ಅಥವಾ ಯಜಮಾನನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಬಾಯಿಂದ ಏನ್ ಮಾಡಬೇಕು? ಕರ್ತನೆಂದು ಒಡೆಯನೆಂದು ಬಾಯಿಂದ ಹೇಳ್ಬೇಕು, ಅರಿಕೆ ಮಾಡಬೇಕು. ಅರಿಕೆ ಮಾಡುವುದಾದ್ರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದು. ಏನಾಗುತ್ತದೆ? ನಿನಗೆ ರಕ್ಷಣೆ ಆಗುತ್ತದೆ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ನಾವು ಆದಿಕಾಂಡ 15:5-6 ವಾಕ್ಯ ಓದುವಾಗ ಅಬ್ರಹಾಮನು ದೇವರನ್ನು ನಂಬಿದ. ದೇವರೇನು ಹೇಳಿದ? ನಿನ್ನ ಸಂತತಿ ಆಕಾಶ ನಕ್ಷತ್ರಷ್ಟು ನಾನು ಮಾಡ್ತಾನೆ. ಅವನಿಗೆ ಒಂದೊಂದು ಮಗು ಇರಲಿಲ್ಲ. 75 ಅಧಿಕ ಆ ಸಮಯದಲ್ಲಿ ವಯಸ್ಸಾಗಿತ್ತು. ಯಾವುದೇ ಮಾರ್ಗ ಕಾಣ್ತಾ ಇಲ್ಲ, ಮಕ್ಕಳಾಗುವಂತ ಸೂಚನೆ ಕಾಣ್ತಾ ಇಲ್ಲ. ದೇವರು ಹೇಳ್ತಾನೆ ಆಕಾಶ ನಕ್ಷತ್ರಷ್ಟು ನಿನಗೆ ಸಂತತಿ ಕೊಡ್ತಾನೆ ಅಂತ ಹೇಳುವಾಗ ದೇವರನ್ನು ಅಬ್ರಾಮ ನಂಬಿದ. ಪ್ರೈಸ್ ಗಾಡ್. ಅಲ್ಲಲ್ಲಿಯ ರೋಮ 10 ತೆಗಿರಿ. ಇಲ್ಲಿ ನಾವು ನೋಡ್ತೇವೆ, ಹೃದಯದಿಂದ ನಂಬುವುದರ ಮೂಲಕ ಏನುಂಟಾಗ್ತದೆ? ನೀತಿ ದೊರಕುತ್ತದೆ. ಯಾಕಂದ್ರೆ ಯೇಸುಸ್ವಾಮಿ ಈಗಾಗಲೇ ನಮ್ಮ ರಕ್ಷಣೆಗೋಸ್ಕರವಾಗಿರುವ ಆ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ. ನಾವೀಗ ಅದನ್ನು ನಂಬಬೇಕಷ್ಟೇ. ನಂಬಿದರ ಮೂಲಕ ಏನು ಸಿಗ್ತದೆ? ದೇವರ ನೀತಿ ನಮಗೆ ದೊರಕುತ್ತದೆ. ನೀತಿ ಸಂಪಾದನೆ ಮಾಡುವಂಥದ್ದಲ್ಲ, ಅದು ದೇವರ ನಂಬುವುದರ ಮೂಲಕ ಸಿಗುವಂಥದ್ದು. ಮುಂದೆ ಓದಿ. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಬಾಯಿಂದ ಅರಿಕೆ ಅಂದ್ರೆ ನಂಬಿಕೆಯಲ್ಲಿ ಇನ್ನೊಂದು 3 ವಿಷಯ ಉಂಟು. ನಂಬಿಕೆಯಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. 1 ತಿಳುವಳಿಕೆ, 2ನೇದು ಒಪ್ಪಿಗೆ, 3ನೇದಾಗಿ ಅನುಸರಣೆ. ಎಲ್ಲ ರೆಡಿ? ನಂಬಿಕೆಯಲ್ಲಿ 3 ಸಂಗತಿ ಇದೆ. 1 ತಿಳುವಳಿಕೆ, 2ನೇದು ಒಪ್ಪಿಗೆ, 3ನೇದು ಅನುಸರಣೆ. ಅಂದ್ರೆ ತಿಳುವಳಿಕೆ ಇಲ್ಲದೆ, ಉದಾಹರಣೆಗೆ ಒಂದು ಹುಡುಗಿ ಗೊತ್ತು ಮಾಡಿಕೊಂಡಿದ್ರೆ ಮದುವೆ ಆಗುವುದಕ್ಕೋಸ್ಕರ ಮದುವೆ ಮಂಟಪದಲ್ಲಿ ಆ ಹುಡುಗನ ಮುಂದೆ ಬೇರೆ ಹುಡುಗಿ ಬಂದು ನಿಂತರೆ ಅವನು ಮದುವೆ ಆಗ್ಲಿಕ್ಕೆ ಒಪ್ತಾನ? ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಮದುವೆಗೆ ಒಪ್ತಾನ ಅವನು? ಇಲ್ಲ. ತಿಳುವಳಿಕೆ, ಅವನಿಗೆ ಗೊತ್ತು ಮಾಡಲ್ಪಟ್ಟ ಹುಡುಗಿಯನ್ನು ಆತನ ಮುಂದೆ ನಿಲ್ಲಿಸುವಾಗ ಅವನು ಒಪ್ಪಿಕೊಳ್ತಾನೆ. ನಮ್ಮ ತಿಳುವಳಿಕೆ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಯೇಸುವಿನ ಮರಣ, ಊನಲ್ಪಡಿಕೆ, ಪುನರುತ್ಥಾನದ ಕುರಿತಾಗಿರುವ ಸರಿಯಾದ ತಿಳುವಳಿಕೆ ಒಬ್ಬ ವ್ಯಕ್ತಿಗೆ ಉಂಟಾಗುವಂಥ ತಿಳುವಳಿಕೆ. 2ನೇದಾಗಿ ಒಪ್ಪಿಗೆ ಸೂಚಿಸುವಂಥದ್ದು. ಈ ಒಂದು ಹುಡುಗ ಮತ್ತು ಹುಡುಗಿ ಮದುವೆ ಆಗುವಾಗ ಅವರು ಮಾಡುವಂಥ ಒಡಂಬಡಿಕೆ ಏನು ಸೂಚಿಸ್ತದೆ ಗೊತ್ತುಂಟ? ಒಪ್ಪಿಗೆಯನ್ನು ಸೂಚಿಸ್ತದೆ. ಇಲ್ಲಿ ನಾವು ದೇವರ ಮನುಷ್ಯನಿಗೆ ಏನು ಕೊಟ್ಟಿದ್ದಾನೆ? ಸ್ವಚಿತ್ತ, ಸ್ವ ಇಚ್ಛೆ, ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಸ್ವ ಇಚ್ಛೆ, ಸ್ವಾತಂತ್ರ್ಯ. ದೇವರನ್ನು ಸ್ವೀಕರಿಸಬಹುದು, ದೇವರನ್ನು ತಿರಸ್ಕರಿಸಬಹುದು. ಅವನಿಗೆ ಬಿಟ್ಟದ್ದು. ದೇವರಿಗಾಗಿ ಜೀವಿಸಬಹುದು, ಲೋಕಕ್ಕಾಗಿ ಜೀವಿಸಬಹುದು. ಸ್ವಾರ್ಥ ಸ್ವೀಕರಿಸಬಹುದು, ಸ್ವಾರ್ಥ ತಿರಸ್ಕಾರ ಮಾಡಬಹುದು. ಮಾನವನಿಗೆ ಸ್ವ ಇಚ್ಛೆಯನ್ನು ಕೊಟ್ಟಿದ್ದ ದೇವರು. ಹಲ್ಲೆಲೂಯಾ. ಆದ ಕಾರಣ ಇದು ಒಪ್ಪುವಂಥದ್ದು, ಅರಿಕೆ ಮಾಡುವಂಥದ್ದು, ನಂಬುವಂಥದ್ದು ತುಂಬಾ ಪ್ರಾಮುಖ್ಯವಾದ ಸಂಗತಿಯಾಗಿರ್ತದೆ. ಇದು ಯೇಸು ಸ್ವಾಮಿ ನನ್ನ ರಕ್ಷಕನು, ಯೇಸುವಿನ ಒಡೆಯನು, ನನಗೆ ಸತ್ತನನ್ನು ನಂಬಿದ ನಂತರ ನಮ್ಮ ಬಾಯಿಂದ ಅರಿಕೆ ಮಾಡುವಾಗ ರಕ್ಷಣೆ ಉಂಟಾಗುತ್ತದೆ. ಒಪ್ಪಿಕೊಳ್ತೇವೆ ನಾವು, ಆತ ನನಗಾಗಿ ಸತ್ತಿದ್ದಾನೆ, ನನಗಾಗಿ ಉಣಲ್ಪಟ್ಟಿದ್ದಾನೆ, ನನಗಾಗಿ ಎದ್ದು ಬಂದಿದ್ದಾನೆ. ಹೃದಯ ನಂಬಿ ಏನು ಮಾಡ್ತೇವೆ ನಾವು? ಅದನ್ನು ಹೇಳ್ತೇವೆ, ಒಪ್ಪಿಕೊಳ್ತೇವೆ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಎಫೆಸ 2:8 ಬನ್ನಿ. ಎಫೆಸ 2:8. ಎಫೆಸ 2:8. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ. ಅದು ದೇವರ ವರವೇ. ನಿಮ್ಮಿಂದ ಉಂಟಾದ ಅರ್ಥ ಏನು? ನಮ್ಮ ಸಂಪಾದನೆಯ ರಕ್ಷಣೆ. ಒಬ್ಬ ವ್ಯಕ್ತಿ ಬಾವಿಯಲ್ಲಿ ಬಿದ್ದರೆ ಬೇರೆ ಯಾರದಪ್ಪ ಅವನನ್ನು ಎತ್ತಬೇಕು, ತನ್ನಂತಾನೆ ರಕ್ಷಿಸಿಕೊಳ್ಳಿಕ್ಕೆ ಅವನಿಗೆ ಆಗುವುದಿಲ್ಲ. ಒಬ್ಬ ವ್ಯಕ್ತಿ ನದಿಯಲ್ಲಿ ಬಿದ್ದರೆ ಈಜು ಬರುವಂತೆ ಯಾರಾದ್ರೂ ಹೋಗಿ ಅವನನ್ನು ರಕ್ಷಿಸಬೇಕು. ಅರ್ಥ ಆಯ್ತಲ್ಲ? ರಕ್ಷಣೆಯನ್ನು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ.
ರಕ್ಷಣೆ ಸಂಪಾದನೆ ಅಲ್ಲ, ನಮ್ಮ ಸ್ವಂತ ಪ್ರಯತ್ನವಲ್ಲ, ನಮ್ಮಿಂದುಂಟಾದದಲ್ಲ ಅದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದು ಏನಾಗಿದೆ ಅಂತೆ, ದೇವರ ವರವೇ, ದೇವರ ಗಿಫ್ಟ್ ಆಗಿದೆ ಅದು. ಈಗ ಉದಾಹರಣೆಗೆ ಒಂದು ವ್ಯಕ್ತಿಗೆ ನೀವು ಒಂದು ಗಿಫ್ಟ್ ತಗೊಳ್ತೀರಿ, ಅದರ ಬೆಲೆ ನೀವೇನು ಮಾಡ್ತೀರಿ, ಅಂಗಡಿಯಲ್ಲಿ ಕೊಟ್ಟು ಬಿಡ್ತೀರಿ. ಅವರಿಗೆ ಆ ಗಿಫ್ಟನ್ನು ಕೊಡುವಾಗ ಅವರು ಇದರ ಎಷ್ಟು ಬೆಲೆ ಅಂತ ಕೇಳುವುದಿಲ್ಲ, ಕೇಳ್ತಾರಾ? ಅವ್ರಿಗೆ ಗೊತ್ತು ನೀವು ಗಿಫ್ಟ್ ಕೊಡ್ತಾ ಇದ್ದೀರಿ, ಮದುವೆಗೆ ಗಿಫ್ಟು, ಬರ್ಡೇಗೆ ಗಿಫ್ಟು, ಯಾವುದೋ ರೀತಿಯಲ್ಲಿ ಇವನೊಂದು ಗಿಫ್ಟ್ ಕೊಡ್ತಾ ಇದ್ದೀರಿ. ಗಿಫ್ಟ್ ಕೊಡುವಾಗ ಅವರು ಅದರ ಬೆಲೆ ನಿಮಗೆ ತಿರುಗಿ ಕೊಡುವುದಿಲ್ಲ, ಯಾಕೆ ಆಲ್ರೆಡಿ ನೀವು ಅದನ್ನು ಪಾವತಿ ಮಾಡಿಬಿಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಅದು ದೇವರ ವರ. ರಕ್ಷಣೆ ಏನಾಗಿದೆ, ದೇವರ ವರವಾಗಿದೆ, ದೇವರ ಗಿಫ್ಟ್ ಆಗಿದೆ. ರಕ್ಷಣೆಯನ್ನು ನಾವು ಸಂಪಾದನೆ ಮಾಡಲಿಕ್ಕೂ ಆಗಲ್ಲ. ಮುಂದೆ ಓದಿ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ. ನಾವು ಏಷ್ಯಾ 64 ವಾಕ್ಯ ಓದುವಾಗ ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತೆ ಎಂಬುದಾಗಿ ಅಲ್ಲಿ ಓದ್ತೇವೆ. ನಮ್ಮ ಧರ್ಮ ಕಾರ್ಯಗಳೇನಾಗಿದೆ ಅಂತೆ, ಹೊಲೆ ಬಟ್ಟೆ ಅಂತೆ. ಓಕೆ, 2:9 ಓದಿ. Ephesians 2:9. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ. ನಾವು ಆತನ ನಿರ್ಮಾಣ. ಅದರ ಅರ್ಥ ಆದಮನಲ್ಲಿ ಸತ್ತೋದ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಹೊಸ ಸೃಷ್ಟಿಗಳನ್ನಾಗಿ ಮಾಡಿದ್ದು ಆತನ ಕಾರ್ಯವಾಗಿದೆ. ಓಕೆ, 2 Corinthians 5:17 ಓದಿ. 2 Corinthians 5:17. 2 Corinthians 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅಲ್ಲಲ್ಲೂಯ್ಯ. ಸತ್ತಂತ ಆತ್ಮಕ್ಕೆ ಜೀವ ಬಂತು. ಸತ್ತಂತ ಆತ್ಮಕ್ಕೆ ಏನಾಯ್ತು, ಅಧಿಕಾರ ಬಂತು. ಹಲ್ಲಲ್ಲೂಯ್ಯ. ಆದಾಮನಲ್ಲಿ ಕಳ್ಕೊಂಡದೆಲ್ಲವೂ ಕಡೆ ಆದಾಮನ ಯೇಸುಸ್ವಾಮಿಯಿಂದ ನಮಗೆ ತಿರುಗಿ ಸಿಕ್ಕಿತು. ಸ್ವಭಾವ ನೂತನವಾಯಿತು. ಹಲ್ಲಲ್ಲೂಯ್ಯ. ಸ್ವಭಾವದಲ್ಲಿ ನಾವೇನಾಗಿದ್ದೆವು, ನೂತನವಾಯಿತು. ಯಾಕಂದ್ರೆ ಕರ್ತನ ನಿರ್ಮಾಣ, ಕರ್ತನ ಕೆಲಸವಾಗಿದೆ ಇದು. ಓಕೆ, ನೂತನ ಸೃಷ್ಟಿಗೂ ಪೂರ್ವ ಸ್ಥಿತಿ ಹೋಗಿ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅಂದ್ರೆ ಆದಮ ಅವರು ಏದೇನ್ ತೋಟದಲ್ಲಿ ಯಾವ ರೀತಿಯಲ್ಲಿ ಇದ್ದಾರೋ ಅಧಿಕಾರದೊಂದಿಗೆ ಅದು ತಿರುಗಿ ಕರ್ತನ ಯೇಸು ಸ್ವಾಮಿಯಲ್ಲಿ ನಾವು ಹೊಂದಿಕೊಂಡೆದು. ಆ ಸಂಬಂಧ, ಅಲ್ಲಲಿಯ ಆ ಪರಿಶುದ್ಧತೆ, ಆ ನೀತಿ, ಆ ಅನ್ಯೋನ್ಯತೆ, ಆ ಎಲ್ಲವೂ ತಿರುಗಿ ಕರ್ತನ ಯೇಸು ಸ್ವಾಮಿಯ ಮೂಲಕವಾಗಿ ನಾವು ತಿರುಗಿ ಸಿಕ್ಕಿತ್ತು. ಓಕೆ, 2:10 ಬನ್ನಿ. ಎಫೆಸ್. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಯಾಕೆ ಸೃಷ್ಟಿಸಲ್ಪಟ್ಟೆವು? ಸತ್ಕಾರ್ಯಗಳನ್ನು ಮಾಡುವುದರಿಂದ ನಮಗೆ ರಕ್ಷಣೆ ಅಲ್ಲ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ಕರ್ತನ ದೇವಸ್ವಾಮಿಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಅಷ್ಟೇ ಅರ್ಥ ಆಗ್ತದೆ. ಸತ್ಕಾರ್ಯಗಳನ್ನು ಒಳ್ಳೆ ಕಾರ್ಯ ಮಾಡುವುದರಿಂದ ರಕ್ಷಣೆ ಅಲ್ಲ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಸತ್ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ನಾವು ಕರ್ತನ ಸ್ವಾಮಿಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಮತ್ತೆ 5:13-16 ವಾಕ್ಯ ಓದಿ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5:13-16. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರೋ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ದೇವರ ಮಕ್ಕಳಾದ ನಾವು
ಒಳ್ಳೆ ಕ್ರಿಯೆಗಳನ್ನು ಮಾಡಿದ್ರೆ ರಕ್ಷಣೆ ಹೊಂದುವುದಿಲ್ಲ. ಆದರೆ ರಕ್ಷಣೆ ಹೊಂದಿದ ಉದ್ದೇಶವನ್ನು ಒಳ್ಳೆ ಕ್ರಿಯೆಗಳ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ. ಮುಂದೆ ಓದಿ 2:10. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಸತ್ಕಾರ್ಯಗಳು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಮೊದಲೇ ಅಂದ್ರೆ ಯಾವಾಗ? ಈ ಭೂಮಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚೆ ಆದಿಯಲ್ಲಿಯೇ ಸತ್ಕಾರ್ಯಗಳನ್ನು ಮಾಡಿ ಬದುಕುವುದಕ್ಕೋಸ್ಕರ ದೇವರು ನಮ್ಮನ್ನು ನೇಮಕ ಮಾಡಿದ್ದಾನೆ. ಅಲ್ಲಲ್ಲುಯ್ಯ. ಎಲ್ಲರೂ ಎದ್ದುಕೊಳ್ಳಿ, ದೇವರ ಕೈಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವ. ಓರಿಬಾಗ ಸ್ವಲ್ಪ ಸಮಯ ಅನ್ಯ ಭಾಷೆಯಲ್ಲಿ ಮಾತಾಡಿ. ರಮನಕ ಸೆಕ್ರಿ ಅಂದಲ್ಬಾ ರೋಕೋತು ಲಿಬ್ರಕ ಸೆಕೆರಿ ಕತರಬ ಶಬ್ರಕ ಲಿಬ್ರಕ್ಕೆ ಸೆತ್ತೆ ಲಿಖತರಂದ ಅರ್ಬಟಕ ಲಬ್ರಕ ಸೆಕೆರಿಬ ಶಬ ರಬ 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 ರಿಬಲಕ ಸಿರ್ಬಲಕ ಲಿಬ್ರಕ್ಕೆ ಸೆಕೆರು ರೋಕೋತು ಲಿಬ್ರಕ ಸಂದಲಿ ಅರ್ಬಟಕ ಲಬ್ರಂತಕ ಸುಕೋತು ರಿಬ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನಿಗೆ ನಾವು ಹೇಳುವ, ಕರ್ತನ ನಮ್ಮ ಜೀವಿತದಲ್ಲಿ ಮಾಡಿದಂತಹ ಸಕಲ ಉಪಕಾರಗಳಿಗಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆಂಬುದಾಗಿ ಹೇಳ್ಕೊಳ್ಳೋಣ. ಅಲ್ಲಲ್ಲಿ ಯಾಕಂದ್ರೆ ಪಾಪ ಅಪರಾಧಗಳ ನಿಮಿತ್ತವಾಗಿ ನಾವು ಸತ್ತು ಹೋದಂತ ನಮಗೆ ಕ್ರಿಸ್ತನೊಂದಿಗೆ ನಮಗೆ ಜೀವ ಕೊಟ್ಟಿದ್ದಾನೆ. ನಾವು ಕರ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ಕರ್ತನ ದೇಶಸ್ವಾಮಿಯ ಜೊತೆಯಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ಸಕಲ ಅಧಿಕಾರ, ರಾಜ್ಯತ್ವ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ, ಈ ಲೋಕದಲ್ಲಿ ಹೆಸರುಗೊಂಡವರ ಮೇಲೆಯೂ ಬರುವ ಲೋಕದ ಹೆಸರುಗೊಂಡವರ ಮೇಲೆಯೂ ನಾವು ಕೂತ್ಕೊಂಡಿರಿಸಲ್ಪಟ್ಟಿದ್ದೇವೆ. ಓರಿಬ ಆತ ಈ ಉಪಕಾರಕ್ಕಾಗಿ ಆತನಿಗೆ ವಂದನೆ ಹೇಳೋಣ ಪ್ರಿಯರೇ. ಇವತ್ತು ಸಕಲ ದುರಾತ್ಮ ಶಕ್ತಿಗಳ ಮೇಲೆ, ಅಂಧಕಾರ ಲೋಕದ ಮೇಲೆ ನಾವು ಅಧಿಕಾರ ಹೊಂದಿದವರಾಗಿದ್ದೇವೆ. ಕರ್ತನಿಗೆ ವಂದನೆ ಹೇಳೋಣ ಪ್ರಿಯರೇ. ರಮಕ ಶಂದ ಲಿಖತುರಿ ಅಂದಲ ಆದ ಯಾವ ದುರಾತ್ಮ ಶಕ್ತಿಗೂ, ಯಾವ ಅಂಧಕಾರ ಶಕ್ತಿಗೂ ನಮ್ಮ ಶರೀರದಲ್ಲಾಗಲಿ, ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಜೀವಿತದಲ್ಲಾಗಲಿ ಯಾವುದೇ ಅವಕಾಶ ಇಲ್ಲ, ಅಧಿಕಾರ ಇಲ್ಲ. ರಮಕ ಶಂದ ಲಿಖತುರಿ ಅಂದಲ ಅಲ್ಲಲ್ಲುಯ್ಯ. ಈ ಸಮಯದಲ್ಲಿ ನಮ್ಮ ಜೀವಿತಕ್ಕೆ ಎದುರಾಗಿ ನಿಂತಿರುವ ದುರಾತ್ಮ ಶಕ್ತಿ ಗದರಿಸುವ ಓರಿಬಕ ಶಂದ ಎಲ್ಲ ಸಮಸ್ಯೆಗಳನ್ನು ಯೇಸು ನಾಮದ ಗದರಿಸುವ. ಕಾರಣ ಏನೆಂದರೆ ಅವುಗಳ ಮೇಲೆ ಕರ್ತನ ಯೇಸು ಸ್ವಾಮಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ರಮಕ ಶಂದ ಲಿಖತುರಿ ಅಂದಲ ಎಲ್ಲರೂ ಪ್ರಾರ್ಥನೆ ಮಾಡಿ. ಓರಿ ಬಾಬಾ ಬಾಬಾ ಬಾಬಾ. ಕೆಲವೊಂದು ನಾವು ಗದರಿಸ್ಲಿಕ್ಕೆ ಹೋಗ್ತೇವೆ. ಅಲ್ಲಲ್ಲೂಯ್ಯ. ಎಲ್ಲರೂ ಹೇಳಿ, ನನ್ನ ಫೈನಾನ್ಸ್ ಮೇಲೆ ಯಾವ ದುರಾತ್ಮ ಶಕ್ತಿಗೂ, ನನ್ನ ಆರ್ಥಿಕ ವಿಷಯಗಳ ಮೇಲೆ ಸೈತಾನನಿಗೆ ಯಾವುದೇ ಅಧಿಕಾರ ಇಲ್ಲ. ಯೇಸು ನಾಮದಲ್ಲಿ ಫೈನಾನ್ಸ್ ನಮ್ಮಲ್ಲಿ ಬರಲಿ, ಆರ್ಥಿಕ ಆಶೀರ್ವಾದ ಬರಲಿ ಎಂಬುದಾಗಿ ಹೇಳಿ. ಆರ್ಥಿಕ ಆಶೀರ್ವಾದ ಬರಲಿ, ಆಶೀರ್ವಾದ ಬರಲಿ, ಆಶೀರ್ವಾದ ಬರಲಿ ಹೇಳಿ. ಲಿಬ್ರಕ ಶಕರ ಬಲಕ ರೋಕೋತು ಲಿಬ್ರಕ ಲೇತೆ ಲಿಬ ಸಂದಲ ರೋಕೋತು ಲಿಬ್ರಕ ಸಿಯದಲ. ರೋಗಗಳನ್ನು ಗದರಿಸಿರಿ, ಶರೀರದಲ್ಲಿರುವಂತಹ ರೋಗಗಳನ್ನು ಗದರಿಸಿರಿ. ರೋಗಕ್ಕೆ, ವ್ಯಾಧಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಓರಿಬಕ ಶಂದಲ ಹೇಳಿ. ನನ್ನ ಶರೀರದಲ್ಲಿರುವ ಆ ರೋಗದ ಹೆಸರು ಹೇಳಿ. ಈಗಲೇ ಬಿಟ್ಟೋಗಬಹುದಾಗಿ ಹೇಳಿ, ಈಗಲೇ ಬಿಟ್ಟೋಗಬಹುದಾಗಿ ಹೇಳಿ. ರಬಕ ಶಂದ ತಲೆನೋವಿಗೆ ಹೇಳಿ ಬಿಟ್ಟೋಗ್ಲಿಕ್ಕೆ, ಎಲರ್ಜಿಗೆ ಹೇಳಿ ಬಿಟ್ಟೋಗ್ಲಿಕ್ಕೆ, ಚರ್ಮದ ಕಾಯಿಲೆಗೆ ಹೇಳಿ ಬಿಟ್ಟೋಗ್ಲಿಕ್ಕೆ, ಅಲ್ಲಿ ಇನ್ಫೆಕ್ಷನ್ಗೆ ಹೇಳಿ ಬಿಟ್ಟೋಗ್ಲಿಕ್ಕೆ ಹೆಸರು ಹೇಳಿ ಹೇಳಿ ಗದರಿಸಿರಿ. ರಬಕ ಶಂದ ಲಕ್ಕತ ರಬ ಲಿಬ್ರಕ ಸತ್ತ ಲೊಕ್ಕೊತ್ತು ರಿಬ ಲಬ್ರಕ ಸದ್ದಲೆ. ಅದು ಕಾಲು ನೋವಾಗಿರ್ಬೋದು, ಅದು ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಹಾರ್ಟ್ ಸಮಸ್ಯೆ ಆಗಿರ್ಬೋದು, ಲಿವರ್ ಸಮಸ್ಯೆ ಆಗಿರ್ಬೋದು, ಅಥವಾ ಮರಣಕರವಾದ ಕ್ಯಾನ್ಸರ್ ರೋಗ ಆಗಿರ್ಬೋದು, ಇನ್ಯಾವುದೇ ಸಮಸ್ಯೆ ಆಗಿರ್ಬೋದು, ಯೇಸುವಿನ ನಾಮದಲ್ಲಿ ಅದನ್ನು ಗದರಿಸಿರಿ, ಆ ಸಮಸ್ಯೆಯನ್ನು ಗದರಿಸಿರಿ. ಹೋರಾಕ ಶಕರ ನಿಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆ ಕೆಡಿಸುವಂತ, ಅಲ್ಲಲ್ಲಿ ಸಂಬಂಧ ಕೆಡಿಸುವಂತ ಆ ದುರಾತ್ಮಕ್ಕೆ ಯೇಸು ನಾಮವನ್ನು ಗದರಿಸಲಿ. ನಿಮ್ಮ ಕುಟುಂಬ ಬಿಟ್ಟೋಗ್ಲಿಕ್ಕೆ, ಕುಟುಂಬ ಜೀವಿತ ಬಿಟ್ಟೋಗ್ಲಿಕ್ಕೆ ಹೇಳಿ. ರಕ ಶಕರ ರಬ ರೋತೋಲಿಬಾ ಸಂದಲಬ ಅರ್ಬಟಕ ಲಿಬ್ರಕ್ಕೆ ಸೆಕಿ ರೋ ಬಾಬಾ 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 ರಿಬಾ ಬಾಬಾ 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 ಶಬಾ ಬಾಬಾ ರಬಾ ಬಾಬಾ ಓ ರಿಬಾ ಬಾಬಾ ಬಾಬಾ ರಿಮಕ ಸಂದಲೆಕ್ಕೆ ತರಬ ಅರ್ಬಟಕ ಲಿಬ್ರಕ್ಕೆ ಸೆಕರು ರೋಕೊಲೈಕ ಸಂದಲಿ ಲಿಬ್ರತೆ ಸಂದಲಿಕ ತರಬ. ಓ ನಿಮ್ಮ ಜೀವಿತ ಹಿನ್ನಡೆ ತರುವಂತ ಆ ದುರಾತ್ಮನ ಗದರಿಸಿರಿ. ಹಿನ್ನಡೆ ತರುವಂತ ಆ ಸೋಲನ್ನು ತರುವಂತ ಆ ದುರಾತ್ಮಕ್ಕೆ ಯೇಸು ನಾಮದ ಹೇಳಿ ಬಿಟ್ಟೋಗೋದಕ್ಕಾಗಿ ಹೇಳಿ. ರಕ ಯೇಸು ಕ್ರಿಸ್ತನಲ್ಲಿ ನನಗೆ ಸಫಲತೆ ಇದೆ ಎಂಬುದಾಗಿ ಹೇಳಿ. ಕ್ರಿಸ್ತನಲ್ಲಿ ಸಫಲನಾಗಿದ್ದೇನೆ ಎಂಬುದಾಗಿ ಹೇಳಿ. ರಕ ಲಬಕ ಶಂದಲ ರೋಕೋತು ಲಿಬ್ರಕ ಸಂದಲ. ಭವಿಷ್ಯಕ್ಕೆ ವಿರುದ್ಧವಾಗಿ ನಿಂತಿರುವ ಆ ದುರಾತ್ಮ ಶಕ್ತಿಗೆ ಹೇಳಿ ಬಿಟ್ಟು ಹೋಗುವುದಕ್ಕಾಗಿ ಹೇಳಿ. ವಾಗ್ದಾನಗಳು ನೆರವೇರದ ಹಾಗೆ ವಾಗ್ದಾನಕ್ಕೆ ವಿರುದ್ಧವಾಗಿ ನಿಂತಿರುವ ಆ ದುರಾತ್ಮವನ್ನು ಗದರಿಸಿರಿ. ಯೇಸುವಿನ ನಾಮದಲ್ಲಿ ಗದರಿಸಿರಿ. ರಕ ಲಬಕ ಶಂದಲಬ ರೆಬರಕೆ ಸೆಕರ್ ರಿಬಾಬ ರೋಬಲಕ ಸೆಕರಿಬ ಹರ್ಬಲಕ ಸಂದಲಕ ತರಬ ರಿಬಾ ಬಾಬಾ ಬಾಬಾ ಬಾಬಾ. ನಿಮಗೆ ಅಧಿಕಾರ ಇದೆ. ರೋಗದ ಮೇಲೆ ಅಧಿಕಾರ ಇದೆ, ವ್ಯಾಧಿಯ ಮೇಲೆ ಅಧಿಕಾರ ಇದೆ, ದುರಾತ್ಮ ಶಕ್ತಿಗಳ ಮೇಲೆ ಅಧಿಕಾರ ಇದೆ.
ಪ್ರತಿಯೊಂದು ಸಮಸ್ಯೆ ತರುವಂತ ಎಲ್ಲ ದುರಾತ್ಮಗಳ ಮೇಲೆ ನಿಮಗೆ ಅಧಿಕಾರ ಇದೆ, ಅದನ್ನು ಉಪಯೋಗಿಸಿರಿ. ರೆಬಕ ಶಕರ ಬಲವ ಲೆಬ್ರಕ್ಕೆ ಸದ್ದಲಿಕ ತರಬ ಅರ್ಬಟಕ ಲಬ್ರಕ ಸೊಕು ರೀಬಾ ಬಾಬಾ 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 ರೀಬಾ ಬಾಬಾ 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 ರೀಬಾ ಬಾಬಾ 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 ಶಬರ್ರಬ ರಿಬರಬ ಅರ್ಬಲಕ ಸಕ್ರಬ ಲೆಬ್ರಕ್ಕೆ ಸದ್ದಲಕ ತರಬ ಅರ್ಬಟಕ ಲುಕ್ರೊಕೋ ಸಿಗ್ಬರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ ರೀಬಾ ಬಾಬಾ ಬಾಬಾ. ಯಾರಿಗದು ಪ್ರಾರ್ಥನೆ ಅವಶ್ಯಕತೆ ಮುಂದಿನ ಸಾಲಿಗೆ ಬರಬಹುದು. ನಾನು ಪ್ರೇಯರ್ ಮಾಡ್ತೇನೆ ಮಗೋಸ್ಕರವಾಗಿ. ಈಗ ಹಾಡು ನಾಡುವಂತ ಸಂದರ್ಭದಲ್ಲಿ ಪ್ರಾರ್ಥನೆ ಅವಶ್ಯಕತೆಗಳೆಲ್ಲರೂ ಮುಂದಿಗೆ ಬಂದಿನಿ. ನಾನು ಮಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ. ಓರಿ ಬಾಬಾ ದಿಕ್ಕಿರಿ ಮಕ ಸಕರಬಾ ರೆಬ್ರೆಕೆ ಸೆಕರಿ ಅಂದಲೇ ಓರಿ ಬಾಬಾ 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 ರೆಬೆ ಬೆರಿ ಬಾಬಾ ಶರಬಲ ಕರ ರೆಬಕ ಸಕ್ರ ಬಲಬಾ ರೆಬ್ರೆಕೆ ಸಂದಲಿ ಕಾತರಿ ಲಬ್ರಾಂತ ಸುಂದು ಓರಿ ಬಾಬಾ ಬರಿ ಬೇರೆ ರೇಕೆಲಿ ಮಕ ಸೆಕಿರಿ ಬಾಬರ ಶರಬಲ ಕತರಂದಲೇ. ಅಪ್ಪನೂ ನೀನೇ, ನನ್ನ ಅಮ್ಮನೂ ನೀನೇ, ನನಗೆಲ್ಲವೂ ನೀವೇ యేసయ్య. ನನ್ನ ಅಪ್ಪನೂ ನೀನೇ, ನನ್ನ ಅಮ್ಮನೂ ನೀನೇ, ನನಗೆಲ್ಲವೂ ನೀವೇ యేసయ్య. आराधना आराधना पवित्र आत्मा पवित्र आत्मा ओ कितना महान यीशु ओ कितना महान
ಪ್ರಾರ್ಥನೆಯೊಂದಿಗೆ ನಾವು ಆರಾಧನೆ ಮುಕ್ತಾಯ ಮಾಡುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೀವಪ್ಪ. ಒಳ್ಳೆಯ ಸಮಯಕ್ಕೆ ಸ್ತೋತ್ರಪ್ಪ. ಕೂಡಿ ಬಂದ ಎಲ್ಲರೂ ಮುಟ್ಟಿದ್ದಿ, ಅವರೊಟ್ಟಿಗೆ ವಾಕ್ಯದ ಮಾತನಾಡಿದಕ್ಕ ಸ್ತೋತ್ರ. ಪ್ರತಿಯೊಬ್ಬರು ತಿರುಗಿ ಹೋಗುವಾಗಲೂ ಅವರೆಲ್ಲ ಕೂಡ ಇದ್ದುಕೊಂಡು ಬಲಪಡಿಸಿ ನಡೆಸಬೇಕಂತ ಕೇಳ್ಕೊಡ್ತಾ ಇದ್ದೇನೆ. ನಾಳೆ ಪುನಃ ನಿನ್ನ ಸಮ್ಮುಖದಲ್ಲಿ ಪ್ರತಿಯೊಬ್ಬರು ಬಂದು ಸೇರಲು ಕೃಪೆಯನ್ನು ಅನುಗ್ರಹಿಸು. ನಾಳಿನ ಕೂಟಗಳಿಗೆ ಒಪ್ಪಿಸಿಕೊಡ್ತೇವೆ. ನಾಳಿನ ಕೂಟಗಳನ್ನು ಅನುಗ್ರಹಿಸು ಸ್ವಾಮಿ. ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ ಪರಿಪಾಲನೆಯು ಇಂದಿಗೂ ಎಂದೆಂದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಲಿರಲಿ. ಯೇಸು ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನಿ ಇಲ್ಲ, 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 ಆನಿ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಗಾಡ್ ಬ್ಲೆಸ್ ಯು ಆಲ್.